ಹಲೋ ಫ್ರೆಂಡ್ಸ್, ನಾರ್ಮಲ್ ಆಗಿ ಗೇಮಿಂಗ್ ಅಂತ ಹೇಳೋದಾದ್ರೆ ಅದರಲ್ಲಿ ಹಲವಾರು ಬಗೆಯ ಜಾನರ್ಸ್ ಇದೆ. ಅದರಲ್ಲಿ ಒಂದು ಓಪನ್ ವರ್ಲ್ಡ್. ಆ ರೀತಿ ಒಂದು ಪ್ರಪಂಚದಲ್ಲಿ ಎರಡು ರೀತಿ ಕ್ಯಾರೆಕ್ಟರ್ ಇರ್ತವೆ. ಒಂದು ಎನ್ ಪಿ ಸಿ, ಇನ್ನೊಂದು ಪ್ಲೇಯರ್ ನಾವು ಯಾವುದೇ ರೀತಿ ಬೇಕಾದ್ರೂ ಸ್ಕಿನ್, ಶೂಸ್, ಡ್ರೆಸ್, ವೆಪನ್ಸ್ ಅಂತ ಹಲವಾರು ವಿಷಯಗಳನ್ನ ಕೊಟ್ಟು ಕಸ್ಟಮೈಸ್ ಮಾಡಿ ಪ್ಲೇ ಮಾಡಬಹುದು. ಆದ್ರೆ ಎನ್ ಪಿ ಸಿಗಳು ಆ ರೀತಿ ಅಲ್ಲ. ತಮ್ಮ ಪ್ರೋಗ್ರಾಮ್ ನಲ್ಲಿ ಏನಿದೆಯೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಾನೆ ಇರ್ತವೆ. ಇದೇ ರೀತಿ ಸುನಾಮಿ ಅನ್ನೋ ಒಂದು ಗೇಮ್ ಕಂಪನಿ ಡೆವಲಪ್ ಮಾಡಿರೋ ಫ್ರೀ ಸಿಟಿ ಅನ್ನೋ ಒಂದು ಗೇಮ್ ನಲ್ಲಿ ಒಂದು ಎನ್ ಪಿ ಸಿ ಕ್ಯಾರೆಕ್ಟರ್ ಒಂದು ಸ್ಟೇಜ್ ನಲ್ಲಿ ತಾನು ಕೂಡ ಮನುಷ್ಯನಂತೆ ಫೀಲ್ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಹೊರಗಡೆ ಪ್ರಪಂಚದಲ್ಲಿ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಅದನ್ನೆಲ್ಲ ಹೇಗೆ ಸರಿ ಮಾಡ್ತಾನೆ, ಅದ್ರ ಜೊತೆ ಈ ಮಾಡರ್ನ್ ಟೆಕ್ನಾಲಜಿಗಳ ನಡುವೆ ಇರೋ ಒಂದು ಸುಂದರವಾದ ಲವ್ ಸ್ಟೋರಿ, ಇದನ್ನೆಲ್ಲ ಹೇಳೋ ಮೂವಿನೇ ಫ್ರೀ ಗಾಯ್. ಮೊದಲು ಈ ಗೇಮ್ನ ಕ್ಯಾರೆಕ್ಟರ್ಸ್ ಅಂತ ಹೇಳೋದಾದ್ರೆ, ಸಾರಿ, ಈ ಮೂವಿಯ ಕ್ಯಾರೆಕ್ಟರ್ಸ್ ಅಂತ ಹೇಳೋದಾದ್ರೆ, ಇವನೇ ಗಾಯ್ ಯಾವಾಗಲೂ ಬ್ಲೂ ಶರ್ಟ್ ನಲ್ಲಿ ಇರ್ತಾನೆ, ಒಬ್ಬ ಎನ್ ಪಿ ಸಿ ಕ್ಯಾರೆಕ್ಟರ್. ಇವಳು ಮಿಲ್ಲಿರಸ್ ಈ ಗೇಮ್ ನ ಇಂಜಿನ್ ಡೆವಲಪ್ ಮಾಡಿದಳು. ಇವಳು ಹೊರಗಡೆ ಈ ರೀತಿ ಇರ್ತಾಳೆ, ಗೇಮ್ ಒಳಗಡೆ ಮೊಲಟೋ ಗರ್ಲ್ ಅನ್ನೋ ಹೆಸರಿನಲ್ಲಿ ಈ ರೀತಿ ಇರ್ತಾಳೆ. ಮತ್ತೆ ಇವನ ಹೆಸರು ವಾಲ್ಟರ್ ಕೀಸ್. ಈ ಗೇಮ್ ನಲ್ಲಿರೋ ಕ್ಯಾರೆಕ್ಟರ್ಸ್ ನ ಡಿಸೈನ್ ಮಾಡಿದನು ಫ್ರೀ ಸಿಟಿ. ಈ ವ್ಯಕ್ತಿ ಒಂದು ಸ್ವಲ್ಪ ನೋಡಿ, ಇವನು ಸನ್ ಗ್ಲಾಸ್ ಹಾಕೊಂಡಿದ್ದಾನೆ. ಸನ್ ಗ್ಲಾಸ್ ಹಾಕೊಂಡಿರೋರ್ನೆಲ್ಲ ಇಲ್ಲಿ ಹೀರೋಸ್ ಅಂತ ಕರೀತಾರೆ. ಇವರು ಸ್ಟ್ರಾಂಗ್ ಆದ ಆಟಿಟ್ಯೂಡ್ ಇರುತ್ತೆ, ಯಾವುದಕ್ಕೂ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಈ ಜಾಗ ನಾಲ್ತಾ ಇರೋದು ಕೂಡ ಇವರೇ. ಗಮನಿಸಿದ್ರ, ಇದು ಒಂದು ಕಾರು ಅಲ್ಲ, ಒಳಗಡೆ ಗೊತ್ತಿರೋ ಹುಡುಗಿ ಇಂಡವೂ ಅಲ್ಲ. ಆದ್ರೂ ಯಾವ್ದ್ರ ಬಗ್ಗೆ ಚಿಂತೆ ಮಾಡಿದ್ರೆ ತಗೊಂಡು ಹೋಗ್ತಾ ಇದ್ದಾನೆ. ಸನ್ ಗ್ಲಾಸ್ ಹಾಕೊಂಡಿರೋ ಇವರೆಲ್ಲ ಡೈಲಿ ಒಂದು ಮಿಷನ್ ನಲ್ಲಿ ಇರ್ತಾರೆ. ಹೊಸ ಹೇರ್ ಸ್ಟೈಲ್, ಹೊಸ ಸ್ಕಿನ್, ಹೊಸ ಶೂಸ್ ಅಂತ ಬದಲಾಯಿಸ್ತಾನೆ ಇರ್ತಾರೆ. ಇಲ್ಲಿರೋ ರೂಲ್ಸ್ ನೋಡಿ ಇವರೆಲ್ಲರೂ ನಗಾಡ್ತಾರೆ. ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿ ಪವರ್ಸ್ ಇಲ್ಲ, ಅದಿವ್ರನ್ನ ಏನೂ ಮಾಡೋದು ಇಲ್ಲ. ನನ್ನ ಹೆಸರು ಗಾಯ್, ನಾನು ಎಲ್ಲಿದ್ದೀನಿ ಗೊತ್ತಾ? ಈ ಸ್ವರ್ಗದೊಳಗಡೆ. ಇವನ್ ಡೈಲಿ ರೂಟೀನ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಗೋಲ್ಡ್ ಫಿಶ್ ಗುಡ್ ಮಾರ್ನಿಂಗ್ ಹೇಳೋದು, ಒಂದೇ ರೀತಿಯ ಯೂನಿಫಾರ್ಮ್ ನ ಚೂಸ್ ಮಾಡಿ ತಗೊಳ್ಳೋದು, ಬ್ರೇಕ್ಫಾಸ್ಟ್ ಮಾಡೋದು, ಟಿವಿ ನೋಡೋದು, ಕನ್ನಡಿ ಬಳಿಯಿಂದ ಹೊರಗಡೆ ನೋಡೋದು. ಅದಾದ್ಮೇಲೆ ಮೀಡಿಯಂ ಸ್ಟ್ರಾಂಗ್ ಕಾಫಿ 2 ಸ್ಪೂನ್ ಸಕ್ಕರೆ ಅಂತ ಒಂದು ಕಾಫಿ ತಗೊಂಡು ಅದ್ರ ಕ್ಯಾಪ್ ನ ಓಪನ್ ಮಾಡದೆ ಕುಡಿದು, ಈ ಕಾಫಿ ತುಂಬಾನೇ ಚೆನ್ನಾಗಿದೆ, ನಾನು ರಿಫ್ರೆಶ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈ ದಿನ ಒಳ್ಳೆ ದಿನ ಮಾತ್ರ ಅಲ್ಲ, ತುಂಬಾನೇ ಅದ್ಭುತವಾದ ದಿನವಾಗಿರುತ್ತೆ ಅಂತ ಡೈಲಿ ಹೇಳೋ ರೀತಿ ಇವತ್ತು ಹೇಳೋಗ್ತಾನೆ. ಅದಾದ್ಮೇಲೆ ತನಗೆ ಇಷ್ಟ ಇರೋ ಒಂದು ಶೂ ಒಂದು ಶಾಪ್ ನಲ್ಲಿ ಇರೋದನ್ನ ನೋಡಿ ಅದನ್ನ ತಗೋಬೇಕು ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ. ಕೊನೆಗೆ ತನ್ನ ಜೊತೆ ಕೆಲಸ ಮಾಡೋ ಫ್ರೆಂಡ್ ವೆಡ್ಡಿಂಗ್ ಮೀಟ್ ಮಾಡಿ ಇವರಿಬ್ರು ಮಾತಾಡ್ತಾ ಹಾಗೆ ಹೋಗ್ತಾ ಇರಬೇಕಾದ್ರೆ ಪ್ಲೇಯರ್ ಒಬ್ಬ ಒಂದು ಅಂಗಡಿನಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಆ ಶಾಪ್ ಓನರ್ ಐತಿ ಇದೆಲ್ಲ ನಾರ್ಮಲ್ ತಾನೆ ಅಂತ ಹೇಳಿ ಕೊನೆಗೆ ಕೆಲಸ ಮಾಡೋ ಬ್ಯಾಂಕ್ ಬಂದಿರ್ತಾರೆ. ಇವನ್ ಲೈಫ್ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದ್ರು ಕೂಡ ಒಂದು ವಿಷಯ ಮಾತ್ರ ಅವ್ನ ಒಳಗಡೆ ಓಡ್ತಾನೆ ಇದೆ. ಅದೇನಂದ್ರೆ ಖಂಡಿತ ಒಂದಲ್ಲ ಒಂದಿನ ತನಗೆ ಇಷ್ಟ ಆಗುವಂತ ಹುಡುಗಿನ ಮೀಟ್ ಮಾಡ್ತೀನಿ ಅಂತ ತುಂಬಾನೇ ನಂಬಿಕೆಯಿಂದ ವೇಟ್ ಮಾಡ್ತಾ ಇದ್ದಾನೆ. ಇದೇ ಟೈಮ್ ಪ್ಲೇಯರ್ ಒಬ್ಬ ಕೊಳ್ಳೆ ಹೊಡೆಯಕ್ಕಂತ ಬ್ಯಾಂಕ್ ಬರ್ತಾನೆ. ಆಗ ಇಲ್ಲಿರೋ ಎಲ್ಲರೂ ಎನ್ ಪಿ ಸಿಗಳಾಗಿರೋದ್ರಿಂದ ತಮ್ಮ ಪ್ರೋಗ್ರಾಮ್ ನಲ್ಲಿ ಏನಿದೆಯೋ ಹಾಗೆ ಎದುರ್ಕೊಂಡು ತೆಲುಗಡೆ ಮಾಡ್ಕೋತಾರೆ. ನನಗೆ ಯಾವ ರೀತಿ ಒಬ್ಳು ಹುಡುಗಿ ಬೇಕು ಗೊತ್ತಾ? ಗಾಯ್, ನೀನು ಆ ರೀತಿ ಒಂದು ಹುಡುಗಿನ ಮೊದಲು ಕಂಡಿಡಿ, ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಕಟ್ ಮಾಡಿದ್ರೆ ಮಿಲ್ಲಿನ್ ತೋರಿಸ್ತಾರೆ. ಇವರು ಸೀಕ್ರೆಟ್ ಲೆವೆಲ್ ಬೇಕಾಗಿರೋ ಮ್ಯಾಪ್ ನ ಇನ್ನೊಬ್ಬ ಪ್ಲೇಯರ್ ಹತ್ರ ದುಡ್ಡು ಕೊಡ್ತಾ ಹೋಗುತ್ತಲ್ಲ. ಇದೇ ಟೈಮ್ಗೆ ಇವರು ಕೂಡ ಕೆಲಸ ಮುಗಿಸಿ ಆಪೋಸಿಟ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಹೇಗೆ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾ ಯಾಕೆ ಇಷ್ಟ ಆಗಿರೋ ಒಂದು ಹಾಡ್ನ ಆಡ್ತಾ ಬರ್ತಾನೆ. ಹಾಗೆ ಅವನ ಹತ್ರ ಬಂದಾಗ ಇದು ಒಳ್ಳೆ ದಿನ ಮಾತ್ರ ಅಲ್ಲ, ತುಂಬಾನೇ ಅದ್ಭುತವಾದ ದಿನವಾಗಿರುತ್ತೆ ಅಂತ ಗಾಯ ಹೇಳೋ ಡೈಲಾಗ್ನ ಇವಳು ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಗಾಯ ಕೂಡ ರಿಯಾಕ್ಟ್ ಮಾಡ್ಬಿಡ್ತಾನೆ. ಅದರಿಂದ ಇವನು ಒಂದು ನಿಮಿಷ ವಿಚಿತ್ರವಾಗಿ ನೋಡಿ ಇದನ್ನ ನಾವು ಗಮನಿಸಲಿಲ್ಲ ಅನ್ಸುತ್ತೆ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳೇ ಅದು. ಯಾರು ಗಾಯ್? ನನ್ನ ದೇವತೆ, ಅವ್ಳು ಬಂದಾಯ್ತು, ನಾನು ಅವಳ ಮೀಟ್ ಮಾಡಕ್ ಹೋಗ್ತೀನಿ. ಗಾಯ್ ನಿಂತ್ಕೋ, ಅವ್ಳು ಸನ್ ಗ್ಲಾಸ್ ಹಾಕೊಂಡಿದ್ದಲ್ಲ, ನಿನ್ಗೆ ಗೊತ್ತಾಗ್ಲಿಲ್ವಾ? ಪರವಾಗಿಲ್ಲ. ಗಾಯ್ ಈಗ ಮಿಲ್ಲಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಗೇಮ್ ಸೇವ್ ಮಾಡಿ ಹೊರಗಡೆ ಬರ್ತಾನೆ. ಇದೇ ಟೈಮ್ ಫ್ರೀ ಸಿಟಿ 2 ನ ಪ್ರೀ ಬುಕಿಂಗ್ಗೋಸ್ಕರ ಆಡ್ ರನ್ ಆಗ್ತಾ ಇದೆ. ಇಲ್ಲಿರೋ ಕಾಫಿ ಶಾಪ್ ಕ್ಲೋಸ್ ಮಾಡೋದು ಗೊತ್ತಾಗ ಇಷ್ಟೊತ್ತು ಈ ಗೇಮ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದಲ್ಲ. ಹಾಗಂತ ಈ ಗೇಮ್ ನಲ್ಲಿ ಏನಿದೆ ಎಲ್ಲರೂ ಅಡಿಕ್ಟ್ ಆಗಿದ್ದೀರಾ ಅಂತ ಅಂಗಡಿನಲ್ಲಿ ಕೆಲಸ ಮಾಡೋ ಹುಡುಗಿ ಕೇಳಿದಾಗ ನಾನು ಈ ಗೇಮ್ ಪಬ್ಲಿಷರ್ ಮೇಲೆ ಕೇಸ್ ಹಾಕಿದ್ದೀನಿ, ಅದಕ್ಕೆ ಬೇಕಾಗಿರೋ ಪ್ರೂಫ್ನ ಇಷ್ಟೊತ್ತು ಹುಡುಕ್ತಾ ಇದೆ ಅಂತ ಮಿಲ್ಲಿ ಹೇಳ್ತಾಳೆ. ನೆಕ್ಸ್ಟ್ ಶಾಟ್ ಗಾಯನ್ ತೋರಿಸ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಗೋಲ್ಡ್ ಫಿಶ್ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಕನ್ನಡಿ ಬಳಿಯಿಂದ ಹೊರಗಡೆ ನೋಡ್ತಾನೆ. ಆದ್ರೆ ಇವತ್ತು ಮಾತ್ರ ರೆಗ್ಯುಲರ್ ಆಗಿ ತಗೊಳ್ಳೋ ಮೀಡಿಯಂ ಸ್ಟ್ರಾಂಗ್ ಕಾಫಿ 2 ಸ್ಪೂನ್ ಸಕ್ಕರೆ ಬದಲಾಗಿ ನಾನು ಇವತ್ತು ಕ್ಯಾಪುಚಿನೋ ಟ್ರೈ ಮಾಡೋಣ ಅಂತಿದ್ದೀನಿ ಅಂತ ಕೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಇಲ್ಲಿರೋ ಎಲ್ಲರೂ ಇವನ್ನ ಡಿಫ್ರೆಂಟ್ ಆಗಿ ನೋಡ್ತಾರೆ. ಇದೇ ಮೀಡಿಯಂ ಸ್ಟ್ರಾಂಗ್ ಕಾಫಿ 2 ಸ್ಪೂನ್ ಸಕ್ಕರೆ, ಇದನ್ನೇ ನೀವು ಕುಡಿಬೇಕು, ಎಲ್ಲರೂ ಇದನ್ನೇ ಕುಡಿತಾ ಇದ್ದಾರೆ ಅಂತ ಶಾಪ್ ಓನರ್ ಹೇಳಿದಾಗ ಇವ್ನ ಹಿಂದೆ ಒಂದು ಟ್ಯಾಂಕರ್ ಬಂದು ನಿಂತ್ಕೊಂಡು ನಮ್ಮ ತಲೆ ಪಾಯಿಂಟ್ ಮಾಡ್ತಾ ಇರೋದು ನೋಡಿ ನನಗೆ ಸುಮ್ಮನೆ ಜೋಕ್ ಮಾಡಿದೆ. ಎಲ್ಲರೂ ಸೀರಿಯಸ್ ಆದ್ರ ಅಂತ ಹೇಳಿ ನಗಾಡಿ ತನ್ನ ರೆಗ್ಯುಲರ್ ಡೈಲಾಗ್ ನೇ ಮತ್ತೆ ಎಲ್ಲ ಹೋಗ್ತಾನೆ. ಅವನಲ್ಲಿಂದ ಹೋದ್ಮೇಲೆ ಒಂದು ಹೊಸ ವರ್ಡ್ ಕೇಳಿದ್ರಿಂದ ಕಾಫಿ ಶಾಪ್ ನಲ್ಲಿ ಕೆಲಸ ಮಾಡೋ ಹುಡುಗಿ ಕೂಡ ಏನೋ ಒಂದು ವಿಷಯನ ಫೀಲ್ ಮಾಡ್ತಾಳೆ. ನಾರ್ಮಲ್ ಆಗಿ ಗಾಯ್ ಇವತ್ತು ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ಲೇಯರ್ ಒಬ್ಬ ಕೊಲೆ ಹೊಡೆಯಕ್ಕಂತ ಬ್ಯಾಂಕ್ ಒಳಗಡೆ ಬರ್ತಾನೆ. ಆಗ ಇಲ್ಲಿರೋ ಎಲ್ಲ ಎನ್ ಪಿ ಸಿಗಳು ತಮ್ಮ ಪ್ರೋಗ್ರಾಮ್ ನಲ್ಲಿ ಇರುವಂತಾನೆ ಎದುರ್ಕೊಂಡು ಕೆಳಗಡೆ ಮಾಡ್ಕೋತಾರೆ. ಇವಾಗ್ಲೂ ಇವನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಕನ್ನಡಿ ನೋಡಿದಾಗ ಅವಳು ಹೊರಗಡೆನೆ ನಡ್ಕೊಂಡು ಹೋಗ್ತಾಳೆ. ಗಾಯ್, ನಾವು ಇದ್ರ ಬಗ್ಗೆ ನೆನ್ನೆ ಮಾತಾಡಿತು, ಸನ್ ಗ್ಲಾಸ್ ಹಾಕೊಂಡಿರೋ ಯಾರು ನಮ್ಮ ಜೊತೆ ಮಾತಾಡಲ್ಲ, ಹಾಗಾದ್ರೆ ನಾನು ಒಂದು ಸನ್ ಗ್ಲಾಸ್ ತಗೋತೀನಿ, ನೀನ್ ಈ ರೀತಿ ಮಾಡೋದನ್ನ ನಿಲ್ಸು ಗಾಯ್. ಹಾಯ್, ದಯವಿಟ್ಟು ಒಂದೇ ಒಂದು ನಿಮಿಷ ಸನ್ ಗ್ಲಾಸ್ ಕೊಡ್ತೀರಾ? ಈ ಪ್ಲೇಯರ್ ಇಟ್ಕೊಂಡು ಆಡ್ತಾ ಇರೋ ರಿಯಲ್ ವರ್ಲ್ಡ್ ನ ಈ ಚಿಕ್ಕ ಮಕ್ಕಳು ಈ ಎನ್ ಪಿ ಸಿ ಏನಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ ತುಂಬಾನೇ ಕನ್ಫ್ಯೂಸ್ ಆಗ್ತಾರೆ. ನಾನು ಆದಷ್ಟು ಬೇಗ ನಾವು ವಾಪಸ್ ಕೊಡ್ತೀನಿ, ದಯವಿಟ್ಟು ಕೊಟ್ಬಿಡು. ನೀವು ಈ ರೀತಿ ಮಾಡೋದನ್ನೆಲ್ಲ ಇಲ್ಲಿರೋ ಎನ್ ಪಿ ಸಿಗಳು ತುಂಬಾನೇ ವಿಚಿತ್ರವಾಗಿ ನೋಡ್ತಾರೆ. ಸರ್, ನಿಮ್ ಗಣ್ಣ ಇಲ್ಲೇ ಇಟ್ಟಿದ್ದೀನಿ, ಎಚ್ಚರ ಆದ್ಮೇಲೆ ತಗೊಳ್ಳಿ, ಆಯ್ತಾ? ಈಗ ಮಿಲ್ಲಿನ್ ನೋಡೋಕ್ಕೋಸ್ಕರ ಬೇಗ ಹೊರಗಡೆ ಬಂದು ಮೊದಲನೇ ಬಾರಿ ಸನ್ ಗ್ಲಾಸ್ ಹಾಕೊಂಡಾಗ ಯಾವಾಗಲೂ ಪ್ಲೇಯರ್ಸ್ ಮಾತ್ರ ಕನಸು ಹಲವಾರು ವಿಷಯಗಳು ಇವನ್ ಕಣ್ಗೂ ಕಾಣಿಸ್ತಾ ಇದೆ. ಇದನ್ನೆಲ್ಲ ಆಶ್ಚರ್ಯಪಟ್ಟು ನೋಡ್ತಾ ಬರ್ತಾ ಇರ್ಬೇಕಾದ್ರೆ ಒಂದು ಮೆಡಿಕೇಟ್ ಇರೋದು ನೋಡಿ ಅದನ್ನ ಟಚ್ ಮಾಡ್ತಾನೆ. ಅದನ್ನ ಟಚ್ ಮಾಡಿದ ತಕ್ಷಣ ಇವ್ನಿಗೆ ಆಗಿರೋ ಇಂಜುರಿ ಎಲ್ಲ ಸರಿಯಾಗಿ ರಿಫ್ರೆಶ್ ಆಗಿ ಫೀಲ್ ಮಾಡ್ತಾನೆ. ಈಗ ಇವನು ಸನ್ ಗ್ಲಾಸ್ ಹಾಕಿರೋದ್ರಿಂದ ಪ್ಲೇಯರ್ಸ್ ಹತ್ರ ಇರೋ ಹಣನ ತಗೊಳಕ್ಕಾಗ್ತಾ ಇದೆ. ಅದನ್ನ ತಗೊಂಡು ಇದೆಲ್ಲ ನಿಜಾನ ಅಂತ ಅಕೌಂಟ್ ನಲ್ಲಿ ಚೆಕ್ ಮಾಡ್ತಾನೆ. ಇದು ನಿಜಾನೇ, ಅವನ ಅಕೌಂಟ್ ನಲ್ಲಿ ಹಣ ಇದೆ. ಈಗ ಹೊರಗಡೆ ಪ್ರಪಂಚದಲ್ಲಿ ಗೇಮ್ ಡೆವಲಪ್ ಮಾಡಿರೋ ಸುನಾಮಿ ಅನ್ನೋ ಕಂಪನಿ ತೋರಿಸ್ತಾರೆ. ಇವನ ಹೆಸರೇ ಕೀಸ್. ಇವನು ಈ ಗೇಮ್ ನ ಕಂಪ್ಲೇಂಟ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಎನ್ ಪಿ ಸಿ ಕ್ಯಾರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡೋದು ನೋಡಿ ಒಂದು ಎನ್ ಪಿ ಸಿ ಕ್ಯಾರೆಕ್ಟರ್ ಇಂದ ಈ ರೀತಿ ಮಾಡೋಕ್ ಚಾನ್ಸ್ ಇಲ್ಲ. ಯಾವುದೋ ಒಬ್ಬ ಹ್ಯಾಕರ್ ಈ ಸ್ಕಿನ್ ಯೂಸ್ ಮಾಡ್ತಾ ಇರಬೇಕು ಅಂತ ಹೇಳಿ ಅವನ್ನ ಐಡೆಂಟಿಫೈ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಇಲ್ಲಿರೋದು ನಿಜವಾದ ಎನ್ ಪಿ ಸಿ ಆಗಿರೋದ್ರಿಂದ ಇವರಿಂದ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ಇವರಿಬ್ರು ಪ್ಲೇಯರ್ಸ್ ಅಂತ ಗೇಮ್ ಒಳಗಡೆ ಬರ್ತಾರೆ. ಕೀಸ್ ತನ್ನ ಅವತಾರ ಪೊಲೀಸ್ ಯೂನಿಫಾರ್ಮ್ ಚೂಸ್ ಮಾಡಿ ನೀನೇನ್ ಚೂಸ್ ಮಾಡ್ತೀನಿ ಅಂತ ಮೌಸರ್ ಹತ್ರ ಕೇಳಿದಾಗ ದೇಹ ಪೂರ್ತಿ ಕೂದಿರುತ್ತೆ, ಅದು ಪಿಂಕ್ ಕಲರ್ ನಲ್ಲಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಗಾಯ್ತಾನೆ ಇಷ್ಟಪಟ್ಟಿರೋ ಶೂ ತಗೊಂಡು ಮಲ್ಟಿಪ್ಲೇಯರ್ ಲಾಂಚ್, ಯಾಕಂದ್ರೆ ಪಬ್ಜಿ ಅಥವಾ ಫ್ರೀ ಫೈರ್ ನಲ್ಲಿ ಲಾಬಿ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲೇಯರ್ಸ್
ಎಲ್ಲ ಯಾವ ಲೆವೆಲ್ನಲ್ಲಿ ಇದ್ದಾರೆ ಅಂತ ನೋಡೋ ಜಾಗ. ಇವ್ನು ಈ ಕಡೆ ಬರ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಇವರು ಕೂಡ ಇಲ್ಲಿಗೆ ಬಂದಿರ್ತಾರೆ. ನಾವು ದೇಹ ಪೂರ್ತಿ ಕೂದಲು ಅಂತ ಹೇಳೋದು ಬೇರೆ ಏನಲ್ಲ, ಈ ಮೊಲದ ಕಾಸ್ಟ್ಯೂಮ್ನೆ. ಹೇ ಬ್ಲೂ ಶರ್ಟ್ ಗಾಯ್, ಬ್ಲೂ ಶರ್ಟ್ ಸರಿನಾ? ಇನ್ನು ನೋಡೋಕೆ ತುಂಬಾ ಚೆನ್ನಾಗಿದೆಯಾ, ಆದ್ರೆ ಹೇಗಿಗಾತೆ? ನಾನು ಹುಟ್ಟಾಗ್ಲಿಂದ ಈಗೇನೆ ಜಾಸ್ತಿ ಬುಕ್ಸ್ ಓದ್ತೀನಿ, ಅದ್ರ ಜೊತೆ ವರ್ಕೌಟ್ ಮಾಡ್ತೀನಿ. ನಾನು ಸ್ಟ್ರೇಟ್ ಆಗಿ ವಿಷಯಕ್ಕೆ ಬರ್ತೀನಿ. ನೀನು NPC ಅವತಾರನ ಯೂಸ್ ಮಾಡಬಾರ್ದು, ಅದು ಮಿಷನ್ ಕೆಡಿಸಿ ಗೇಮ್ನ ಕೊಲಾಪ್ಸ್ ಮಾಡುತ್ತೆ. ನೀವೇನ್ ಮಾತಾಡ್ತಾ ಇದ್ದೀರಾ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನೀನು ನಿಜವಾದ ರೂಪನ ತೋರಿಸು. ನೀವು ಅದನ್ನೇ ತನಗೆ ನೋಡ್ತಾ ಇದ್ದೀರಾ. ನೀನು ಜಾಸ್ತಿ ಮಾತಾಡ್ತಾ ಇದೆಯಾ, ಇದೇ ರೀತಿ ಮಾತಾಡಿದ್ರೆ ನೀನು ಸಾಯಿಸಿ ಬ್ಯಾನ್ ಮಾಡ್ಬಿಡ್ತೀವಿ. ಒಂದು ನಿಮಿಷ, ನೀವು ಹೇಳೋದ್ಮೇಲೆ ಕೆಲವು ನಾನು ರೆಡಿ ಆಗಿದ್ದೀನಿ, ಅದ್ರ ಒಬ್ಬನ ಸಾಯಿಸ್ ಮೇಲೆ ಈಗ ಬ್ಯಾನ್ ಮಾಡ್ತೀರಾ? ಒಂದು ಜಾಸ್ತಿ ಮಾತಾಡ್ತಾ ಇದ್ದಾನೆ, ಶೂಟ್ ಮಾಡು. ಈಗ ಇವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಬಿಲ್ಡಿಂಗ್ ಒಳಗಡೆ ಹೊರಟೋಗ್ತಾನೆ. ಇವ್ನು ತೊಗೊಂಡಿರೋ ಶೂ ಪ್ಲೇಯರ್ಸ್ ಯೂಸ್ ಮಾಡೋ ಶೂ ಆಗಿರೋದ್ರಿಂದ ಅದರಲ್ಲಿ 3 ಪವರ್ ಜಂಪ್ಗಳು ಮಾಡ್ಬೋದು. ಒಂದು ನಿಮಿಷ, ನಾನು ನಡೆದಿದ್ದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಕ್ಲಾಸಸ್ ಸಿಕ್ತು, ಆವಾಗಲಿಂದ ಇದೇ ರೀತಿ ನಡೀತಾ ಇದೆ. ಇನ್ನು ಆ ಶೂನಲ್ಲಿ ಒಂದು ಜಂಪ್ ಬಾಕಿ ಇದೆ. ಅದನ್ನ ಆಕ್ಟಿವೇಟ್ ಮಾಡಿದ ತಕ್ಷಣ ಗಾಯ್ ಎಕ್ಸ್ಪೆಕ್ಟೇ ಮಾಡದೇ ಇರೋ ಸ್ಟ್ರೈಟ್ಗೆ ಮೇಲ್ ಬಂದಿರ್ತಾನೆ. ನಮಗೆ ತುಂಬಾ ಆಟ ಆಡಿಸ್ತಾ ಇದೆಯಾ ಗಾಯ್. ನಮ್ಮ ಆಟ ಏನು ಅಂತ ಈಗ ನೋಡು. ಇವರಿಬ್ರು ಮಾಡರ್ನ್ ಯೂಸ್ ಮಾಡಿ ಅವನ್ನ ಹಿಡಿಯೋಕ್ಕೋಸ್ಕರ ಈ ಬಿಲ್ಡಿಂಗ್ನೇ ತಮಗೆ ಬೇಕಾದ ಶೇಪ್ನಲ್ಲಿ ಬದಲಾಯಿಸಿ ಅವನ ಹತ್ರ ಬಂದು ಶೂಟ್ ಮಾಡಿದಾಗ ಈಗ ಗೇಮ್ನಿಂದ ಇವರಿಬ್ರು ಹೊರಗಡೆ ಬಂದಲ್ಲ, ನಾವು ಬ್ಲೂ ಶರ್ಟ್ ಗೈನ್ ಸಾಯಿಸ್ ಮೇಲೂ ಆನ್ಲೈನ್ನಲ್ಲಿರೋ ಪ್ಲೇಯರ್ಸ್ ಕೌಂಟ್ ಮಾತ್ರ ಕಡಿಮೆ ಆಗಿಲ್ಲ ಅಂತ ಕೇಸ್ ಹೇಳ್ತಾನೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ, ಅದೊಂದು ಗ್ಲಿಚ್ ಆಗಿರ್ಬೋದು. ಈ ವಿಷಯನ MD ಆಂಟೋನ್ ಹತ್ರ ತಿಳಿಸೋದು ಬೇಡ, ಯಾಕಂದ್ರೆ ಅವರು ಫ್ರೀ ಸಿಟಿ ಸೆಕೆಂಡ್ ಪಾರ್ಟ್ ರಿಲೀಸ್ ನಲ್ಲಿ ಬಿಸಿ ಆಗಿದ್ದಾರೆ. ಸರಿ ಕೀಸ್, ನೀನೊಬ್ಬ ಜೀನಿಯಸ್, ಅದಲ್ಲದೆ ಒಂದು ಒಳ್ಳೆ ಗೇಮ್ ಡೆವಲಪರ್ ಕೂಡ. ಈ ಕಂಪ್ಲೇಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಏನ್ ಮಾಡ್ತಾ ಇದೆಯಾ ಗೆಲಿಯ? ಅದ್ರ ಬಗ್ಗೆ ಮಾತ್ರ ಕೇಳಲೇಬೇಡ, ಅದು ತುಂಬಾನೇ ದೊಡ್ಡ ದುಃಖವಾದ ಕತೆ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದಿರೋ ಒಂದು ಇಂಟರ್ವ್ಯೂ ತೋರಿಸ್ತಾರೆ. ಕೀಸ್ ಮತ್ತೆ ಮಿಲ್ಲಿ ಸೇರಿ ಲೈಫ್ ಇಟ್ ಸೆಲ್ಫ್ ಅನ್ನೋ ಒಂದು ಗೇಮ್ ಡೆವಲಪ್ ಮಾಡಿದ್ದಾರೆ. ಈ ಗೇಮ್ ನಲ್ಲಿ ಯಾವುದೇ ರೀತಿ ವೈಲೆನ್ಸ್ ಇಲ್ಲ. ಜನರು ಕಂಪ್ಯೂಟರ್ ಜನರೇಟೆಡ್ ಕ್ಯಾರೆಕ್ಟರ್ಸ್ ನ ಬೆಳವಣಿಗೆ ಹೇಗಿದೆ ಅಂತ ನೋಡಬಹುದು. ಇದಕ್ಕೆ ಬೇಕಾಗಿರೋ ಇಂಜಿನ್ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡೋದು ಮಿಲ್ಲಿ, ಕ್ಯಾರೆಕ್ಟರ್ಸ್ ನ ಡಿಸೈನ್ ಮಾಡೋದು ಕೀಸ್. ಈಗಂತ ಇವ್ರು ಮಾತಾಡ್ತಾ ಇರಬೇಕಾದ್ರೆ ಇಂಟರ್ವ್ಯೂವರ್ ನಿಮ್ಮಿಬ್ಬರಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಮಿಲ್ಲಿ ಹೇಳ್ತಾನೆ ಮೀಡಿಯಂ ಸ್ಟ್ರಾಂಗ್ ಕಾಫಿ 2 ಸ್ಪೂನ್ ಸಕ್ಕರೆ ಅಂತ. ಕೀಸ್ ಹೇಳ್ತಾನೆ ಕೋಡಿಂಗ್, ನಾನು ಕೋಡ್ ರೈಟರ್ ಅಲ್ಲದೆ ಆಥರ್ ಅಂತ ಫೀಲ್ ಮಾಡ್ತಾ ಇದ್ದೀನಿ. ನಂಗಂತೂ ಜೀರೋಸ್ ಮತ್ತೆ ಒನ್ಸ್ ನಂಬರ್ಸ್ ಮಾತ್ರ ಅಲ್ಲ, ಅದೊಂದು ಎಮೋಷನ್ ಅಂತ ಹೇಳ್ತಾನೆ. ಇದೇ ಟೈಮಿಗೆ ಕೀಸ್ ಕೆಲಸ ಮುಗಿದು ಮನೆಗೆ ಬರ್ತಾನೆ. ಒಳಗಡೆ ಮಿಲ್ಲಿ ಇರೋದನ್ನ ನೋಡಿ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅದಕ್ಕೆ ಅವ್ಳು ಹೇಳ್ತಾಳೆ, ನೀನು ನಮ್ಮ ಗೇಮ್ ಕದ್ದೋನದ್ರೇ ಕೆಲಸ ಮಾಡ್ತಾ ಇದೀಯಾ. ಅವ್ನು ನಮ್ಮ ಗೇಮ್ ನಲ್ಲಿರೋ ಕೋಡ್ಸ್ ನ ಫ್ರೀ ಸಿಟಿನಲ್ಲಿ ಯೂಸ್ ಮಾಡಿದಾನೆ. ನ್ಯಾಯವಾಗಿ ಅವ್ನು ಸಿಗ್ತಾ ಇರೋ ಕ್ರೆಡಿಟ್ಸ್ ಎಲ್ಲ ನಮಗೆ ಸಿಗಬೇಕಾಗಿತ್ತು. ಇಲ್ಲ ಮಿಲ್ಲಿ, ಅರ್ಥ ಮಾಡ್ಕೋ, ಅವ್ನು ನಮ್ಮ ಗೇಮ್ ತಗೊಂಡ ಸದ್ಯಕ್ಕೆ ವೇಸ್ಟ್ ಅಂತೇಳಿ ದೂರ ಇಟ್ಟಿದ್ದಾನೆ. ನಮ್ಮ ಗೇಮ್ ತುಂಬಾ ಕಾಂಪ್ಲೆಕ್ಸ್ ಆಗಿ ಬ್ಯೂಟಿಫುಲ್ ಆಗಿತ್ತು, ಆದ್ರೆ ಫ್ರೀ ಸಿಟಿ ಅದ್ರಲ್ಲಿ ಏನೂ ಇಲ್ಲ, ಆದ್ರೆ ಇಟ್ಟಾಗಿದೆ. ಅದ್ರ ಬಗ್ಗೆ ನಾನು ಚಿಂತೆ. ಹಾಗಾದ್ರೆ ನೀನು ನಂಗೆ ಸಪೋರ್ಟ್ ಮಾಡು ಕೀಸ್, ನಂಗೆ ಬ್ಲೂ ಸಿಕ್ಕಿದೆ, ಅದು ಒಬ್ಬ ಪ್ಲೇಯರ್ನ ಸ್ಟಾಸ್ ಹೌಸ್ ನಲ್ಲಿ. ನೀನ್ ಮಾಡ್ಬೇಕಾಗಿರೋದಲ್ಲ ಒಂದೇನೆ, ದಯವಿಟ್ಟು ನಾನು ಹೇಗಾದ್ರೂ ಮಾಡಲು ತಗೊಂಡೋಗ್ಬಿಡು. ಈಗ ಕಟ್ ಮಾಡಿದ್ರೆ ಗಾಯನ್ ತೋರಿಸ್ತಾರೆ. ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ಗೋಲ್ಡ್ ಫಿಶ್ ಹತ್ರ ನಮ್ಮ ಆಟ ಇವತ್ತು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಅವ್ನು ಯಾವಾಗಲೂ ಚೂಸ್ ಮಾಡೋ ಬ್ಲೂ ಶರ್ಟ್ ಬದಲ ಟಿ ಶರ್ಟ್ ಚೂಸ್ ಮಾಡ್ತಾನೆ. ಇನ್ನೊಂದ್ ಕಡೆ ಮಿಲ್ಲಿನೂ ಕೂಡ ಗೇಮ್ ನಲ್ಲಿ ಲಾಗಿನ್ ಮಾಡಿ ಒಬ್ಬ ಪ್ಲೇಯರ್ ಹತ್ರ ತಗೊಂಡಿದ್ದ ಆ ಮ್ಯಾಪ್ ನಲ್ಲಿರೋ ಇನ್ನೊಬ್ಬ ಪ್ಲೇಯರ್ನ ಸ್ಟಾಸ್ ಹೌಸ್ ಮುಂದೆ ಬರ್ತಾನೆ. ಇಲ್ಲೇ ನೋಡ್ತಾ ಇದೆಯಾ? ಯಾರು ನೀನು? ನಾನು ಹೇಳ್ತೀನಿ ಅದ್ರ ಚುಚ್ಚಬೇಡ. ನೀನು ಅವತ್ತು ರೋಡ್ನಲ್ಲಿ ಹೋಗುವಾಗ ನನ್ನ ಫೇವ್ರೇಟ್ ಸಾಂಗ್ ಆಡಿದೆ ಅಂತ ಹೇಳಿದ್ನಲ್ಲ, ನೆನಪಿದ್ಯಾ? ಹೌದು, ಆದ್ರೆ ನಾನು ನಿನ್ನೆ NPC ಅನ್ಕೊಂಡಿದ್ದೆ, ನನ್ನೇ ಕಂಡಿದ್ದೆ. ನಾನು ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಆ ಟ್ರೈನ್ ಹತ್ರ. ಇವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ಲೇಯರ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇವ್ರು ನೋಡಿ ಶೂಟ್ ಮಾಡ್ತಾರೆ. ಆಗ ಮಿಲ್ಲಿ ಪೋರ್ಟಲ್ ಗನ್ ಯೂಸ್ ಮಾಡಿ ಅಲ್ಲಿ ತಪ್ಪಿಸ್ಕೊಂಡೋದಾಗ ಗಾಯ್ ಕೂಡ ಅವ್ಳ ಜೊತೆನೇ ಬರ್ತಾನೆ. ಈಗ ಇವರಿಬ್ರು ಸೇರಿ ಮಿಲ್ಲಿಯ ಸ್ಟಾಸ್ ಹೌಸ್ ಬರ್ತಾರೆ. ಅಲ್ಲಿ ಮಿಲ್ಲಿ ಬೈಕ್ಸ್ ವೆಪನ್ಸ್ ಅಂತ ಹಲವಾರು ಇನ್ವೆಂಟ್ರಿಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾಳೆ. ನಿನ್ನ ಹೆಸರೇನು? ಗಾಯ್. ಮಿಲ್ಲಿ, ನಾನು ಒಂದು ವಿಷಯ ತಗೊಳಕ್ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾಳೆ. ಆಗ ಗಾಯ್ ಅಲ್ಲಿರೋ ಒಂದು ಗ್ರೆನೇಡ್ ನ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತಾನೆ. ನೀನು ಅದನ್ನ ಯೂಸ್ ಮಾಡಬೇಕು ಅಂದ್ರೆ ನಿನ್ ಲೆವೆಲ್ ಜಾಸ್ತಿ ಮಾಡಬೇಕು. ಸರಿ ಅಂತ ಮಿಲ್ಲಿ ತನ್ನ ಗೇಮ್ ಲೆವೆಲ್ ನ ತೋರಿಸ್ತಾಳೆ. ಅವಳಿಗೆ 195 ಇದ್ದಾಳೆ. ಹಾಗೆ ಗಾಯನ್ ಚೆಕ್ ಮಾಡಿದಾಗ ಅವ್ನು ಇನ್ನೂ 1 ಇದ್ದಾನೆ. ನನಗಾದ್ರೆ ಐ ಲೆವೆಲ್ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ, ಮಿಷನ್ಸ್ ಕಂಪ್ಲೀಟ್ ಮಾಡಬೇಕು, ಹಣ ಮಾಡಬೇಕು, ವೆಪನ್ಸ್ ಕಲೆಕ್ಟ್ ಮಾಡಬೇಕು. ಇದು ಫ್ರೀ ಸಿಟಿ, ಇಲ್ಲಿ ದರೋಡೆ ಮಾಡಬಹುದು, ಕೊಲ್ಲೆ ಹೊಡಿಬಹುದು, ಸುಮ್ಮನೆ ಇರೋ ಮುಕ್ತಲೆ ಒಂದು ಬಿಡಬಹುದು. ಅದಕ್ಕೆ ಗಾಯ ಹೇಳ್ತಾನೆ, ನಾನು ಅಮಾಯಕರನ್ನ ಯಾರು ನೋಯಿಸಲ್ಲ ಅಂತ. ನೀನು ಹೇಳೋ ಒಂದು ಕೆಲವು ಚೆನ್ನಾಗಿದೆ, ಆದ್ರೆ ನಿನ್ನಂತೆ ಒಬ್ಬ ಹುಡುಗ ಈ ಗೇಮ್ ನಲ್ಲಿ ಇರೋದು ಇದೇ ಮೊದಲನೇ ಸಲ. ಹಾಗಂದ್ರೆ ಈ ಪ್ರಪಂಚ ಅಷ್ಟು ಕೆಟ್ಟದಾಗಿದೆಯಾ? ಹೌದು, ಈ ಪ್ರಪಂಚ ಕ್ರಿಯೇಟ್ ಮಾಡಿ ಸೈಕೋನ್ ನೀನು ನೋಡಿದ್ರೆ ಅವೆಲ್ಲ ನಿಂಗೆ ಅರ್ಥ ಆಗುತ್ತೆ. ಅವ್ರು ನೀವು ನೋಡಿದಿರಾ? ಅವರು ನಿಜವಾಗ್ಲೂ ಸೈಕೋನ? ಹಾ, ಅವನ ಹೆಸರು ಆಂಟೋನ್. ಅವನ ಸೈಕೋ ಅಂತ ಕರೀತಾರೆ. ಸರಿ, ಇದನ್ನ ಇದುವರೆಗೂ ಯಾರಾದ್ರೂ ಮಾಡಿದಾರ ಅಂತ ಗೊತ್ತಿಲ್ಲ, ಆದ್ರೆ ನೀನ್ ಮಾಡು. ಯಾರನ್ನೂ ನೋಯಿಸಬೇಕಾಗಿಲ್ಲ, ಅವ್ರ ಹತ್ರ ಇರೋ ಗನ್ಸ್ ಕಸ್ಕೋ. ಆಗ ನಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀನ್ ಯಾವಾಗಲೂ ಗುಡ್ ಗಾಯ್ ಆಗಿರ್ಬೋದು. ಇಲ್ಲ, ನಾನು ಯಾವಾಗಲೂ ಗ್ರೇಟ್ ಗಾಯ್ ಆಗಿರ್ತೀನಿ. ಸರಿ, ಈಗ ಇಲ್ಲಿಂದ ಹೊರಟಿಯಾ? ಹಾಗಾದ್ರೆ ನಾನು ನಿನ್ ಮೀಟ್ ಮಾಡ್ಬೇಕಾದ್ರೆ ಯಾವ ಲೆವೆಲ್ ಬರಬೇಕು? 100 ಟಚ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ಈಗ ಗಾಯಲ್ಲಿಂದ ಹೊರಗಡೆ ಬಂದ್ಮೇಲೆ ಒಳ್ಳೇದು ಮಾಡೋಕೆ ಶುರು ಮಾಡ್ತಾನೆ. ಈಗ ರೂಲ್ಸ್ ಮೀರ್ತಾ ಇರೋ ಪ್ಲೇಯರ್ಸ್ ಎಲ್ಲ ಹೊಡೆದಾಕಿ ಅವ್ರ ಹತ್ರ ಇರೋ ಗನ್ಸ್ ಮತ್ತೆ ಹಣ ತಗೊಂಡು ಒಂದು ಲೆವೆಲ್ ಗ್ರೋ ಮಾಡ್ತಾ ಇದ್ದಾನೆ. ಈಗ ಗಾಯ್ ಹೊರಗಡೆ ಪ್ರೊಫೈಲ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾನೆ. ನ್ಯೂಸ್ ಚಾನಲ್, ಸೋಷಿಯಲ್ ಮೀಡಿಯಾಗಳೆಲ್ಲ ಇವನ್ ಬಗ್ಗೆನೇ ಯಾರಿ ಬ್ಲೂ ಶರ್ಟ್ ಗಾಯ್ ಒಳ್ಳೇದು ಮಾತ್ರ ಮಾಡ್ತಾ ತಮ್ಮ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ಲೇಯರ್ಸ್ಗೆ ಟಫ್ ಕೊಡ್ತಾ ಇದ್ದಾರೆ. ಯಾರು ಇವರು ಎಲ್ಲಿದ್ದಾರೆ ಅಂತ ಇವನ್ ಬಗ್ಗೆನೇ ಮಾತಾಡೋಕೆ ಶುರು ಮಾಡ್ತಾರೆ. ಈಗ ಚೈನಾದಲ್ಲಿ ತೋರಿಸ್ತಾರೆ. ಗಾಯ ರೀತಿನ ಒಬ್ಬ ಹುಡುಗ ಕಾಸ್ಟ್ಯೂಮ್ ಹಾಕೊಂಡು ಅವನ್ನೇ ಫಾಲೋ ಮಾಡ್ತಾ ಇದ್ದಾನೆ.
ಈಗ ಗಾಯ್ ತನ್ನ ಲೆವೆಲ್ 100 ಆದ್ಮೇಲೆ ಅವ್ನ ಫ್ರೆಂಡ್ ಬಡಿ ಮೀಟ್ ಮಾಡೋಕ್ಕೋಸ್ಕರ ಬ್ಯಾಂಕ್ಗೆ ಬರ್ತಾನೆ. ಗಾಯ್ ಇಷ್ಟು ದಿನ ಎಲ್ಗೋಗಿದೆ? ಏನ್ ಟೀ ಶರ್ಟ್ ಹಾಕೊಂಡಿದ್ಯಾ? ಟಕ್ಕಿನ್ ಕೂಡ ಮಾಡ್ದೆ? ನೀನ್ ತುಂಬಾನೇ ಬದಲಾಗಿದ್ಯಾ ಗಾಯ್? ಸಾರಿ, ನನ್ನಿಂದ ಬರೋಕ್ಕಾಗ್ಲಿಲ್ಲ. ಹೊಸ ವಿಷಯಗಳನ್ನ ಟ್ರೈ ಮಾಡ್ತಾ ಇದ್ದೆ. ಹೊಸದಾಗಿ ಟ್ರೈ ಮಾಡ್ತೀಯಾ? ಅದಕ್ಕೇನು ಅವಶ್ಯಕತೆ ಬಂತು ಗಾಯ್? ರಾತ್ರಿ ನಿದ್ರೆ ಮಾಡಬೇಕು, ಬೆಳಿಗ್ಗೆ ಕಾಫಿ ಕುಡಿಬೇಕು, ಅದಾದ್ಮೇಲೆ ಕೆಲಸಕ್ಕೆ ಬರಬೇಕು. ಇದನ್ನೇ ತಾನೇ ನಮ್ಮ ಜೀವನ ಪೂರ್ತಿ ಮಾಡ್ತಾ ಇರಬೇಕು. ಸನ್ ಗ್ಲಾಸ್ ಹಾಕೊಂಡಿದ್ಲಲ್ಲ ಆ ಹುಡುಗಿ, ಅವ್ರ ಜೊತೆ ನಾನು ಮಾತಾಡ್ದೆ. ಅದಾದ್ಮೇಲೆ ನಾನು ಕೂಡ ಅವರಲ್ಲಿ ಒಬ್ಬರದೆ. ನೋಡು, ಇದೇ ಟೈಮ್ ಪ್ಲೇಯರ್ ಒಬ್ಬ ಕೆಳ ಹೊಡೆಯಕ್ಕೆ ಬರ್ತಾನೆ. ಗಾಯ್ ಬಡಿ ಹತ್ರ ನೀನ್ ಇನ್ಮೇಲಿಂದ ಈ ರೀತಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ, ನೀನ್ ಇಷ್ಟಪಟ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಇರುವಾಗ ಪ್ಲೇಯರ್ ಗನ್ ತೋರಿಸ್ತಾನೆ. ಇದನ್ನ ಹಾಕೋಬಿಡಿ, ಅದಾದ್ಮೇಲೆ ಈ ಪ್ರಪಂಚನೇ ನಿಂಗೆ ಹೊಸದಾಗಿ ಕಾಣಿಸುತ್ತೆ. ಗಾಯ ಇಷ್ಟೆಲ್ಲ ಎಲ್ರು ಕೂಡ ಬಡಿ ಅದಕ್ಕೆ ಎದ್ಕೊಂಡು ಅದನ್ನ ಬೇಡ ಅಂತ ಹೇಳ್ಬಿಡ್ತಾರೆ. ಇನ್ಮೇಲಿಂದ ಇದು ನನ್ನ ಹತ್ರನೇ ಇರಲಿ, ಇಲ್ಲಿಂದ ಹೋಗು, ಯಾರಿಗಾದ್ರೂ ಒಳ್ಳೇದು ಮಾಡು. ಮತ್ತೆ ನಿಮ್ಮ ಟೇಸ್ಟ್ ಎಲ್ಲ ಏನಕ್ಕೆ ಇಷ್ಟು ಮೋಸವಾಗಿದೆ? ನೀವು ಇಷ್ಟಪಟ್ಟರೆ ಒಳ್ಳೆಯವ್ರ ಜೊತೆ ಕೂಡ ಇರ್ಬೋದಲ್ಲ. ಆದ್ರೆ ನಂಗೆ ಯಾರು ಇಷ್ಟ ಇಲ್ವಲ್ಲ. ಅದು ಸರಿನೇ, ನಿಮ್ಗೇನು ಇಷ್ಟನೋ ಅದನ್ನ ಮಾಡಿ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಬಿಡಿ, ಯಾವುದಕ್ಕೂ ಎದ್ಕೋಬೇಕಾಗಿಲ್ಲ. ನಿನ್ನ ಮನಸ್ಸು ಬದಲಾಯಿತು ಅಂದ್ರೆ ನನ್ ಬಂದು ನೋಡು. ಈಗ ಕೀಸ್ ಮತ್ತೆ ಮೌಸರ್ ಗಾಯ ಎಲ್ಲ ಕಡೆ ಇರೋದನ್ನ ನೋಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಮಿಲ್ಲಿ ಹೆಲ್ಪ್ ಮಾಡು ಅಂತ ಮೆಸೇಜ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಟಾಪ್ ಲೈನ್ ಸ್ಟಾಸ್ ಹೌಸ್ನಲ್ಲಿ ತೋರಿಸ್ತಾರೆ. ಇಲ್ಲಿನ ಕೀಸ್ ಅಲ್ಲಿ ತಗೊಬಂದ್ಬಿಟ್ಟು ಡೋರ್ನ ಅನ್ಲಾಕ್ ಮಾಡಿ ಆಂಟೋನ್ ನಮ್ಮ ಕೋಡ್ನ ಇಲ್ಲಿಗೆಲ್ಲ ಯೂಸ್ ಮಾಡಿದ್ರೆ ಅಲ್ಲಿರೋ ಕ್ಲಿಪ್ ತಗೊಂಡು ಹೊರಟ್ಬಿಡು. ಪ್ಲೇಯರ್ ಸದ್ಯಕ್ಕೆ ಅಲ್ಲಿಲ್ಲ, ನಮಗಿನ್ನೂ 5 ನಿಮಿಷ ಟೈಮ್ ಇದೆ ಅಂತ ಹೇಳ್ತಾನೆ. ಕೀಸ್ ಇದನ್ನೆಲ್ಲ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಇರೋವಾಗ ಒಂದು ಟಾಯ್ಲೆಟ್ನಲ್ಲಿ. Goddamn genius. Really? I'm sitting on the toilet right now, stealing user code, so I... What are you looking for? ಮಿಲ್ಲಿಗೆ ಒಳಗಡೆ ಬಂದು ಅವ್ರಿಗೆ ಬೇಕಾಗಿರೋ ಕ್ಲಿಪ್ ತಗೊಂಡಾಗ ಸೆಕ್ಯೂರಿಟಿ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಈಗ ಕೀಸ್ ಹತ್ರ ಹೆಲ್ಪ್ ಕೇಳ್ತಲ್ಲ, ಅದಕ್ಕೆ ಅವನು ನನ್ನಿಂದ ಏನು ಮಾಡೋಕ್ಕಾಗಲ್ಲ, ಅವ್ನು ಎಲ್ಲ ಕಡೆ ಟ್ರ್ಯಾಪ್ ಸೆಟ್ ಮಾಡಿದಾನೆ ಅಂತ ಹೇಳ್ಬಿಡ್ತಾನೆ. ಬ್ಲೂ ಶರ್ಟ್ ಗಾಯ್, ಶರ್ಟ್ ಅಲ್ಲ ಇದು ಟೀ ಶರ್ಟ್. ನನ್ನ ಎಂಟ್ರಿ ಹೇಗಿತ್ತು? ಈಗ ಕೀಸ್ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಮಿಲ್ಲಿ ಹೇಳ್ತಲ್ಲ NPC ಸ್ಕಿನ್ ಅಲ್ಲಿರೋ ಆ ಪ್ಲೇಯರ್ ಅಂತ. ಗಾಯ ಒಬ್ಬ ನಿಜವಾಗ್ಲೂ NPCನೇ ಆಗಿರೋದ್ರಿಂದ ಮಿಲ್ಲಿನ್ ಬಿಟ್ಟರೆ ಯಾವುದೇ ರೀತಿ ಪ್ಲೇಯರ್ಸು ಅಲ್ಲಿರೋ ರೀತಿ ಕಾಣಿಸ್ತಾ ಇಲ್ಲ. They may try and sell you, cause it hangs them up. ನಿನ್ನ ಪಾಕೆಟ್ನಲ್ಲಿ ಒಂದು ಗನ್ ಇದೆಯಾ? ಇಲ್ಲ. ಏನು? 2 ಗನ್ಸ್ ಇವೆ. So if you can ಈಗ ಇವರಿಬ್ರು ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದಮೇಲೆ ಕೀಸ್ ಆಂಟೋನ್ ಬರ್ತಾ ಇರೋ ವಿಷಯನ ತಿಳ್ಕೊಂಡು ಅವನು ಕೂಡ ಹೊರಗಡೆ ಬರ್ತಾನೆ. ಇವರೇ ಸುನಾಮಿ ಕಂಪ್ನಿ MD ಆಂಟೋನ್. ಹಲೋ ಹೇಳಿ, ಯಾವ ಕೇಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಮಿಲ್ಲಿ ರಸ್ಕ, ಅವ್ರ ಹತ್ರ ಪ್ರೂಫೇ ಇಲ್ಲ, ಅದನ್ನೆಲ್ಲ ಈಸಿಯಾಗಿ ಹೊಡೆದಾಕ್ಬೋದು. ಅದಲ್ಲದೆ ಅವ್ರ ಪಾರ್ಟ್ನರ್ ಕೂಡ ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ. ಈಗ ಇವ್ರು ಒಳಗಡೆ ಬಂದು ಗಾಯಿನ ಬಗ್ಗೆ ವಿಚಾರಿಸ್ತಾರೆ. ಹೌದು, ಅವನ ಹೆಸರು ಬ್ಲೂ ಶರ್ಟ್ ಗಾಯ್, ಅವ್ನ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಅವನ್ನ ಬೇಗ ತೆಗೆದಾಕ್ತೀವಿ ಅಂತ ಹೇಳ್ತಾರೆ. ಅವ್ನು ನನಗೆ ತೆಗೆದಾಕ್ತೀರಾ? ಅವನೆಲ್ಲರೂ ಇಷ್ಟ ಆಗಿದ್ದಾನೆ, ಅವನಿಗೆ ಟ್ರೈನಿಂಗ್ ಕೂಡ. ಅವ್ನ ಸ್ಕಿನ್ ನಂಗೆ ಫ್ರೀ ಸಿಟಿ 2 ನಲ್ಲಿ ಹೋಗಬೇಕು. ಅವ್ನು ಬಾಡಿ ಬಿಲ್ಡರ್ ಅಂತ ಅಪ್ಗ್ರೇಡ್ ಕೊಟ್ಟು ರೆಡಿ ಮಾಡಿ ಆಯ್ತಾ? ಸರ್, ನಾವು ಆಲ್ರೆಡಿ ಮಾತಾಡಿದೀವಿ ಫ್ರೀ ಸಿಟಿ 1 ಕ್ಯಾರೆಕ್ಟರ್ ಅದು ಫ್ರೀ ಸಿಟಿ 2 ನಲ್ಲಿ ಬರಲ್ಲ ಅಂತ. ಅದು ಬರೀ ಸ್ಕಿನ್ ತಾನೆ, ಅದನ್ನ ಫ್ರೀ ಸಿಟಿ 2 ನಲ್ಲೂ ಯೂಸ್ ಮಾಡ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ ಆಂಟೋನ್? ಫ್ರೀ ಸಿಟಿ 1 ಕ್ಯಾರೆಕ್ಟರ್ ಅದು ಫ್ರೀ ಸಿಟಿ 2 ನಲ್ಲಿ ಬರಲ್ವಾ? ಇದನ್ನ ಸೀಕ್ವೆಲ್ ಅಂತ ಹೇಳಿದ್ರಲ್ಲ. ಹೌದು, ಆದ್ರೆ ನಾನು ಆಗ ಇಲ್ಲಿದ್ದು ಸುಳ್ಳು. ಆಂಟೋನ್ ಇದರಲ್ಲಿ ಜಾಸ್ತಿ ಬಗ್ಸ್ ಇವೆ, ಕಂಪ್ಲೇಂಟು ಜಾಸ್ತಿ ಆಗ್ತಾ ಇದೆ. ನಾವು ಇದಕ್ಕೆ ಬದಲಾಗಿ ಒಂದು ಒರಿಜಿನಲ್ ಗೇಮ್ನ ರೆಡಿ ಮಾಡಬಹುದು. ಇಲ್ಲಿ ಆಲ್ರೆಡಿ ಸೀಕ್ವೆಲ್ ರೆಡಿ ಆಗಿರುವಾಗ ನಾವೇನಕ್ಕೆ ಆಗ ಮಾಡಬೇಕು? ನಿಂಗೊಂದೇ ಇಲ್ಲ, ನಿಂಗೆ ಫ್ರೈಡ್ ಚಿಕನ್ ಅಂದ್ರೆ ಇಷ್ಟ, ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನಿಂಗೆ ಇಷ್ಟ ಇರೋ ಫ್ರೈಡ್ ಚಿಕನ್ ಬಿಟ್ಟು ನಾನೇನಕ್ಕೆ ನಿಂಗೆ ಇಷ್ಟ ಅಲ್ಲದ್ರೆ ಬಾಯ್ಲ್ ಚಿಕನ್ ಮಾಡಲಿ? ಜನರಿಗೆ ಏನು ಇಷ್ಟ ಗೊತ್ತಾ? ಫ್ರೀ ಸಿಟಿ 1, ಫ್ರೀ ಸಿಟಿ 2, ಫ್ರೀ ಸಿಟಿ 3 ಹಾಗೆ ನಾವು ಹೋಗ್ಬೇಕು ಆಯ್ತಾ? ಹಿಂಗಿರೋ ಟ್ಯಾಲೆಂಟ್ ಇಂದ ಫ್ರೀ ಸಿಟಿ 2 ನ ಹಿಟ್ ಆಗೋಗಿ ಮಾಡು. ನಿಂಗೆ ಪ್ರಮೋಷನ್ ಬೇಕು ತಾನೆ? ನೋ ಥ್ಯಾಂಕ್ಸ್ ಆಂಟೋನ್, ನಂಗೆ ಈ ಕೆಲಸನೇ ಸಾಕು. ಈಗ ಆಂಟೋನ್ ಅಲ್ಲಿಂದ ಹೋದ್ಮೇಲೆ ಕೀಸ್ ಗಾಯಿನ್ ಬಗ್ಗೆ ಫುಲ್ ಆಗಿ ಚೆಕ್ ಮಾಡ್ತಾನೆ. ಕಟ್ ಮಾಡಿದ್ರೆ ಗಾಯಿನ್ ಸ್ಟಾಸ್ ಹೌಸ್ನಲ್ಲಿ ತೋರಿಸ್ತಾರೆ. ಇವನು ಕೂಡ ಎಲ್ಲ ಪ್ಲೇಯರ್ಸ್ ಅಂತ ಗನ್ಸ್ ವೆಹಿಕಲ್ಸ್ ಅಂತ ಹಲವಾರು ವಿಷಯಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾನೆ. ನಂಬೋಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ಯಾ? ಯಾಕಂತ ಗೊತ್ತಿಲ್ಲ. ನನ್ನ ಲೈಫ್ನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಸ್ಟಕ್ ಆಗಿರೋ ರೀತಿ ಫೀಲ್ ಮಾಡಿದೆ. ಆಗ್ತಾನೆ ನಿಂಗೆ ನೋಡಿದೆ, ಅವಾಗಿಂದ ಎಲ್ಲ ಬದಲಾಗ್ತಾನೆ ಇದೆ. ನೀನು ನಿಜವಾಗ್ಲೂ ಯಾರು? ನನಗೆ ಗಾಯ್. ನಾನು ಹೇಳಿದ ತಕ್ಷಣ ನಿನ್ನ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಈ ಪ್ರಪಂಚನ ತಿರುಗಿ ನೋಡೋಕೆ ಮಾಡಿದೀಯ. ಯಾರಿಗೋಸ್ಕರ? ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೆಯಾ ಗಾಯ್? ನಂಗೋಸ್ಕರನೇ. ನೀನು ಸುನಾಮಿನಲ್ಲಿ ಕೆಲಸ ಮಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಅವ್ರಿಗೋಸ್ಕರ ನಾನು ವಾಚ್ ಮಾಡ್ತಾ ಇದೆಯಾ ಅಲ್ಲ? ಇಲ್ಲ, ನಾನು ಕೆಲಸ ಮಾಡ್ತಾ ಇರೋದು ಬ್ಯಾಂಕ್ನಲ್ಲಿ. ಸರಿ, ಈ ಸ್ಕಿನ್ ಹೇಗೆ ಸಿಕ್ತು? ನಾನು ಸ್ಟಾರ್ಟಿಂಗ್ನಲ್ಲಿಂದಲೂ ಹೀಗೆ ಇದ್ದೀನಿ. ಸರಿ, ಎಲ್ಲರೂ ಏನಕ್ಕೆ ಇದ್ರ ಬಗ್ಗೆ ಕೇಳ್ತೀರಾ? ಸರಿ, ನಾವು ಇದ್ರ ಬಗ್ಗೆ ಮಾತಾಡೋದು ಬೇಡ. ಎಲ್ರಿಗೂ ಒಂದೊಂದು ಸೀಕ್ರೆಟ್ ಖಂಡಿತ ಇರುತ್ತೆ ಅಲ್ವಾ? Hey! Do you like ice cream? ನಾನು ಮತ್ತೆ ನನ್ನ ಫ್ರೆಂಡ್ ಬಡಿ ಯಾವಾಗಲೂ ಹೀಗೆ ಬರ್ತಾ ಇರ್ತೀವಿ. ಈ ಜಾಗ ತುಂಬ ಸೈಲೆಂಟ್ ಆಗಿ ಮತ್ತೆ ನೆಮ್ಮದಿಯಾಗಿರುತ್ತೆ. ಹೌದು, ಈ ಜಾಗದಲ್ಲಿ ಯಾವುದೋ ಮಿಷನ್ಸ್ ನಡೀತಾ ಇಲ್ಲ, ಅದರಿಂದ. ಈಗ ಒಂದು ಐಸ್ ಕ್ರೀಮ್ ಗಾಡಿ ಇರೋದನ್ನ ನೋಡಿ 2 ಬಬಲ್ ಗಮ್ ಐಸ್ ಕ್ರೀಮ್ ಕೊಡೋಕಲ್ತಾನೆ. ಇದನ್ನ ಕೇಳಿದ ತಕ್ಷಣ ಮಿಲ್ಲಿ ಕೂಡ ಶಾಕ್ ಆಗ್ತಲ್ಲ, ಯಾಕಂದ್ರೆ ಇವ್ರಿಗೂ ಕೂಡ ಈ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿದೆ ಅಲ್ಲ? ನಿಮ್ ಟೇಸ್ಟ್ ಗೊತ್ತಾಗ್ತಿದ್ಯಾ? ಹೌದು, ಇಷ್ಟು ದಿನ ನನ್ನ ಕಾಫಿ ಫೇವ್ರೇಟ್ ಆಗಿತ್ತು, ಆದ್ರೆ ಈ ಐಸ್ ಕ್ರೀಮ್ ಅದನ್ನೆಲ್ಲ ಹೊಡೆದಾಗ್ತಾ ಇದೆ. ಈಗ ಮಿಲ್ಲಿಗೆ ಇವ್ನು ಮಾತಾಡ್ತಾ ಇರೋದಲ್ಲ ತುಂಬಾ ಇಷ್ಟ ಆಗ್ತಾ ಇದೆ. ಹತ್ರದಲ್ಲೇ ಒಂದು ಜೋಕಾಲಿ ಇರೋದನ್ನ ನೋಡಿ ಅದ್ರ ಹತ್ರ ಹೋದಾಗ ಈಗ ಹೊರಗಡೆ ಸುನಾಮಿ ಆಫೀಸ್ನಲ್ಲಿ ತೋರಿಸ್ತಾರೆ. ಕೀಸ್ ಎಲ್ಲ NPCಗಳನ್ನು ಚೆಕ್ ಮಾಡಿ ನಿಜವಾಗ್ಲೂ ಗಾಯ ಒಬ್ಬ NPCನೇ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾನೆ. ನನ್ನಿಂದ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ. ನಂಗೆ ಇಷ್ಟ ಇರೋ ಬಬಲ್ಗಮ್ ಐಸ್ ಕ್ರೀಮ್, ಸ್ವಿಂಗ್ ಎಲ್ಲ ನಿಂಗೂ ಇಷ್ಟ ಆಗ್ತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ? ಇವೆಲ್ಲ ನಂಗೆ ಸಂದೇಹನ ಉಂಟು ಮಾಡಿದ್ರು ಕೂಡ ನಂಗೆ ಇಷ್ಟ ಆಗ್ತಾ ಇದೆ. ನಾವು ಸ್ವಿಂಗ್ ನಲ್ಲಿ ಮೇಲೋಗಿ ಕೆಳಗಡೆ ಬರುವಾಗ ಮಧ್ಯ ಒಂದು ಜಾಗ ಇರುತ್ತಲ್ಲ, ಅದು ನಮ್ಗೆ ಸ್ವತಂತ್ರನ ಕೊಡುತ್ತೆ ಅಂತ. ಮಿಲ್ಲಿ ಹೇಳೋಕೆ ಬರೋ ವಿಷಯನ ಗಾಯ್ ಫುಲ್ ಆಗಿಲಿ ನಾನು ನಿನ್ನ ಕಿಸ್ ಮಾಡ್ಲಾ ಅಂತ ಕೇಳ್ತಾನೆ. ಮಿಲ್ಲಿ ಇದೊಂದು ಜಸ್ಟ್ ಗೇಮ್ ತಾನೆ, ಕಿಸ್ ಮಾಡಕ್ಕೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತೇಳಿ ಒಪ್ಕೋತಾಳೆ. ನಿಜವಾಗ್ಲೂ ಹೇಳ್ತೀನಿ, ಇದು ಐಸ್ ಕ್ರೀಮ್ ಇದು ಚೆನ್ನಾಗಿತ್ತು. ಯಾರೋ ಬಾಗಿಲು ಬಡಿತಾ ಇದ್ದಾರೆ ಅನ್ಸುತ್ತೆ. ನಾವು ರಿಯಲ್ ವರ್ಲ್ಡ್ ನಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್ ಮುಲೆಟೋ.
ನನ್ನ ನಿಜವಾದ ಹೆಸರು ಮಿಲ್ಲಿ. ನನ್ನ ಹೆಸರು ಯಾವಾಗಲೂ ಗಾಯ್. Millie! It's me! Open up! ಈಗ ಮಿಲ್ಲಿ ಡೋರ್ ಓಪನ್ ಮಾಡಿದಾಗ ಕೀಸ್ ಒಳಗಡೆ ಬಂದು ಇಲ್ಲಿ ನಮ್ಮ ಕೋಡ್ಸ್ ಎಲ್ಲ ಫ್ರೀ ಸಿಟಿ ಒಳಗಡೆ ಇದೆ, ಅದೀಗ ಕೆಲಸ ಮಾಡ್ತಾ ಇದೆ. ನಮ್ಮ ಗೇಮ್ ಲೈಫ್ ಇಟ್ ಸೆಲ್ಫ್ ಅದು ಕ್ಯಾರೆಕ್ಟರ್ಸ್ ಎಲ್ಲ ಯೋಚನೆ ಮಾಡೋಕೆ ಶುರು ಮಾಡಿ ಫೀಲ್ ಮಾಡುತ್ತಲ್ಲ, ಆ ಈಗ ಕೆಲಸ ಮಾಡೋಕೆ ಶುರು ಮಾಡಿದೆ. ಈ ಗೇಮ್ ನಲ್ಲಿ ವಾಟರ್ ಫಾಲ್, ಬಟರ್ಫ್ಲೈಸ್, ಯೂನಿಕಾನ್ಸ್ ಅಂತ ಯಾವುದೂ ಇಲ್ಲ. ನಮ್ಮ ಗೇಮು ಇದು ಸಿಮಿಲರ್ ಅಲ್ಲ, ಅದು ನಮ್ಮ ಗೇಮ್ ನಲ್ಲಿರೋ ಕೋಡ್ಸ್ ಎಲ್ಲ ಸೇಮ್ ಟು ಸೇಮ್ ಫ್ರೀ ಸಿಟಿನಲ್ಲೂ ಇದೆ. ಆ ಗಾಯ್ ಇದಾನಲ್ಲ, ಅವ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಎವಾಲ್ವ್ ಆಗಿದ್ದಾನೆ. ಮಿಲ್ಲಿ ಒಂದು ನಿಮಿಷ ಇರು, ನೀನು ಮಾತಾಡ್ತಾ ಇರೋದು NPC ಸ್ಕಿನ್ ನಲ್ಲಿರೋ ಹ್ಯಾಕರ್ ಬಗ್ಗೆನಾ? ಇಲ್ಲಿ ನೋಡು ಮಿಲ್ಲಿ, ಆ ಗಾಯ್ ಇದಾನಲ್ಲ, ಅವ್ನು ನಿಜವಾದ ಪ್ಲೇಯರ್ ಇಲ್ಲ, ಅವನೊಬ್ಬ ಆಲ್ಗೋರಿದಮ್. ಅವನೇನು ಜೀವಂತವಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ, ಅದು ನಿಜಾನೇ. ಅವನೇ ಈ ವರ್ಲ್ಡ್ ನ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನ ಕೇಳಿ ಮಿಲ್ಲಿ ಶಾಕ್ ಆಗ್ತಲ್ಲ. ಇಲ್ಲಿ ನೋಡು, ನಾವೇನ್ ಅನ್ಕೊಂಡಿದ್ವೋ ಅದೆಲ್ಲ ನಡೆಯೋಕೆ ಶುರುವಾಗಿದೆ. NPCಗಳಿಗೂ ಒಂದು ಪ್ರೈವೇಟ್ ಲೈಫ್ ಇದೆ. ಆ ಕಾಫಿಗಳು ಕ್ಯಾಬಿಚಿನೋ ಹೇಗೆ ಮಾಡೋದು ಅಂತ ಟ್ರೈ ಮಾಡಿದಾಳೆ. ನಾವಿನ್ನ ಸೆಲೆಬ್ರೇಟ್ ಮಾಡಬೇಕು ಮಿಲ್ಲಿ. ನಾನು ಒಬ್ಬನ ಕಿಸ್ ಮಾಡೋಕ್ಬಿಟ್ಟೆ. ನನ್ನ ಲೈಫ್ನಲ್ಲೇ ನಂಗೆ ಇಷ್ಟ ಇರೋ ಒಬ್ಬನ ಕಿಸ್ ಮಾಡಿದ್ದೀನಿ, ಆದ್ರೆ ಅವ್ನು ನಿಜವಾದ ಮನುಷ್ಯನಲ್ಲ. ನಾನು ಏನು ಮಾಡಲಿ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಮಿಲ್ಲಿ. ಅವ್ನು ವಯಸ್ಸು ಬರೀ 4 ಅಷ್ಟೇ. Really? ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋಕೆ ನೋಡ್ಕೊಂಬಿಲ್ಲಿ. ಇದರಿಂದ ನಿಂಗೆ ನೋಬೆಲ್ ಪ್ರೈಸ್ ಓ ಗಾಡ್ ಈ ರೀತಿ ಆಗಬಾರ್ದು. ಅದು ಆಂಟ್ವ ನಮ್ಮ ಕೋರ್ಸ್ ಬಗ್ಗೆ ಸುಳ್ಳಿಲ್ಲ. ಈಗ ಫ್ರೀ ಸಿಟಿ ಟು ಸೀಕ್ವಲ್ ಅಂತ ಹೇಳಿರೋದು ಸುಳ್ಳೆ. ಇಲ್ಲಿ ನೋಡು ಮಿಲ್ಲಿ, ಲೊಕೇಶನ್ ಮಿಷನ್ಸ್ ಕ್ಯಾರೆಕ್ಟರ್ ಯಾವುದು ಅಂತ ಫ್ರೀ ಸಿಟಿನಲ್ಲಿ ಇರೋದು ಕಾಣಿಸ್ತಾ ಇಲ್ಲ. ಹಾಗಂದ್ರೆ ಫ್ರೀ ಸಿಟಿ ಒಂದು ಅಪ್ಡೇಟೇ ಅಲ್ಲ. ಇದು ಮಂಡೇ ಬೇರೆ ಲಾಂಚ್ ಆಗ್ತಾ ಇದೆ. ಹಾಗಾದ್ರೆ ಬ್ಲೂ ಶೆಡ್ ಗಾಯ್ ನಮ್ಮ ಕೋಡ್ ಪ್ರೂಫ್ ಎಲ್ಲ ಸರ್ವರ್ ನಿಂದ ಎರೇಸ್ ಆಗ್ಬೋದು. ಹಾಗಾಗಬಾರ್ದು. ಮೊದಲನೇ ಬಾರಿ ಒಂದು ಆರ್ಟಿಫಿಷಿಯಲ್ ಲೈಫೇ ಉಂಟಾಗಿದೆ, ಅದೊಂದು ದೊಡ್ಡ ವಿಷಯ. ಇಲ್ಲಿ ನೋಡು ಮಿಲ್ಲಿ, ಆಂಟ್ವ ನಮ್ಮ ಕೋರ್ಸ್ನ ಲೈಸೆನ್ಸ್ ಇಲ್ಲದೆ ಯೂಸ್ ಮಾಡಿರೋದನ್ನ ಪ್ರೂವ್ ಮಾಡಬೇಕು. ಅದು ಫ್ರೀ ಸಿಟಿ ಟು ಲಾಂಚ್ ಮುಂಚೆ, ಅದಕ್ಕಿನ್ನು 48 ಅವರ್ಸ್ ಮಾತ್ರ ಟೈಮ್ ಇದೆ. ನಾನು ಎಲ್ಲ ಕಡೆ ಹುಡುಕಾಯ್ತು, ಅದು ನಿಂಗೂ ಗೊತ್ತಿದೆ ತಾನೆ. ಅದಕ್ಕೆ ಕೀಸ್ ಹೇಳ್ತಾನೆ, ನಾವು ಬ್ಲೂ ಶೆಡ್ ಗಾಯ್ನ ಇಟ್ಕೊಳ್ಳೋಣ. ಒಂದು ವೇಳೆ ಫ್ರೀ ಸಿಟಿ ಟು ಲಾಂಚ್ ಆದ್ರೆ ಯಾವುದು ಉಳಿಯೋದಿಲ್ಲ, ಎಲ್ಲ ನಾಶ ಆಗುತ್ತೆ ಅಂತ. ಈಗ ಮಿಲ್ಲಿ ಗೇಮ್ ನಲ್ಲಿ ಲಾಗಿನ್ ಮಾಡಿ ಗಾಯ್ ಮೀಟ್ ಮಾಡಕ್ ಬರ್ತಾಳ. ಗಾಯ್ ನಿನ್ ಜೊತೆ ಒಂದು ಮೋಸವಾದ ವಿಷಯದ ಬಗ್ಗೆ ಮಾತಾಡಬೇಕು. ನಿಂಗೆ ಮದುವೆ ಆಯ್ತಾ? ಇಲ್ಲ. ಓ ನಂಗಂತೂ ಅದೇ ಮೋಸವಾದ ವಿಷಯ. ಮಿಲ್ಲಿ ನಿಂಗೆ ಒಂದು ವಿಷಯ ತೋರಿಸಬೇಕು ಅಂತೇಳಿ ಗಾಯನ ಮಲ್ಟಿಪ್ಲೇಯರ್ ಲಾಂಚ್ ಕರ್ಕೊಬಿಡ್ತಾಳೆ. ಅಲ್ಲಿ ಎಲ್ಲ ಪ್ಲೇಯರ್ಸ್ನ ಡೀಟೇಲ್ಸ್ ಮತ್ತೆ ಯಾರು ಟಾಪ್ ನಲ್ಲಿ ಇದಾರೆ ಅಂತ ಲೀಡರ್ ಬೋರ್ಡ್ ಇದೆ. ಅಲ್ಲಿರೋ ಕ್ಯಾರೆಕ್ಟರ್ಸ್ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮಿಲ್ಲಿ ನಂಗೆ ಅವ್ರನ್ನ ಚೆನ್ನಾಗಿ ಗೊತ್ತು, ಅವ್ರ ನನ್ನ ಫ್ರೆಂಡೇ. ಇದೇನ್ ಜಾಗ? ಗಾಯ್ ನೇಲೋ ಕಷ್ಟವಾಗಿದೆ, ಆದ್ರೆ ಈ ಫ್ರೀ ಸಿಟಿನೇ ಒಂದು ಗೇಮ್, ಅದು ನಂಗೂ ಗೊತ್ತು. ಈ ಕನ್ನಡ ನ್ಯೂಸ್ ಮಾಡ್ಕೊಂಡೇ ಎಲ್ಲ ಆಡ್ತಾ ಇದ್ದೀರಾ? ಇಲ್ಲ ಗಾಯ್, ಅರ್ಥ ಮಾಡ್ಕೋ, ಇದೊಂದು ಗೇಮ್. ಇಲ್ಲಿರೋ ನಾವೆಲ್ಲರೂ ಪ್ಲೇಯರ್ಸ್. ನಮ್ಮ ಹೊರಗಡೆ ಪ್ರಪಂಚದಲ್ಲಿ ಒಂದು ನಿಜವಾದ ಲೈಫ್ ಇದೆ, ಆದ್ರೆ ನೀನು ಇಲ್ಲಿ ಮಾತ್ರ ಇದೆಯಾ. ನಿನ್ನಂತ ಕ್ಯಾರೆಕ್ಟರ್ಸ್ನ NPC ಅಂತ ಕರೀತಾರೆ. ನೀನು NPCನ ಇದನ್ನೇ ನಾನು ಹುಡ್ಕೊಂಡು ಬಂದ ಪೊಲೀಸು ಮತ್ತೆ ಬನ್ನಿರ ಬಿಟ್ಟು ಹೇಳ್ತಾ ಇದ್ರು. ಹಾಗಂದ್ರೆ ಏನು? ನೀನೊಬ್ಬ ನಾನ್ ಪ್ಲೇಯಬಲ್ ಕ್ಯಾರೆಕ್ಟರ್ ಗಾಯ್. ಈ ಗೇಮ್ ಇಂಟ್ರೆಸ್ಟಿಂಗ್ ಆಗಿ ಬದಲಾಯಿಸೋಕ್ಕೋಸ್ಕರ ಕ್ರಿಯೇಟ್ ಮಾಡಿದಾರೆ ಅಷ್ಟೇ. ಒಂದು ನಿಮಿಷ ಯಾರು ನೀನು ಮಾತಾಡ್ತಾ ಇರೋದು ಯಾವುದು ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿಜ ಅಲ್ಲ, ಈ ಪ್ರಪಂಚನೇ ಸುಳ್ಳು ಅಂತ ಹೇಳ್ತಾ ಇದೆಯಾ ಅಲ್ಲ? ಆದ್ರೆ ಮಿಲ್ಲಿ ಏನಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ? ಐ ಲವ್ ಯು ಇದು ಕೂಡ ನಿನ್ನ ಪ್ರೋಗ್ರಾಮ್ ನಲ್ಲಿದೆ ಗಾಯ್, ಅದರಿಂದ ಈ ರೀತಿ ಮಾತಾಡ್ತಾ ಇದೆಯಾ? Guy, I need you to listen to me. ಗಾಯ್ ನಿಂತ್ಕೋ, ನೀನು 2 ದಿನದಲ್ಲಿ ಗೇಮ್ ಶಟ್ ಡೌನ್ ಮಾಡ್ತಾ ಇದ್ರೆ ಎಲ್ರಿಗೂ ಅಪಾಯ. ನನ್ನ ಲೈಫ್ನಲ್ಲೇ ಇದುವರೆಗೂ ಒಂದು ಅರ್ಥ ಇದೆ ಅನ್ಕೊಂಡಿದ್ದೆ, ಅದು ಸರಿನೇ. ಆಗ್ತಾನೆ ನೀನು ನೋಡಿದ್ರೆ ಎಲ್ಲ ಬದಲಾಗೋಕೆ ಶುರು ಆಯಿತು. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಯಾಕಂದ್ರೆ ನೀನೇ ಹೇಳ್ದಲ್ಲ ನೀನು ಬೇರೆ ನಾನು ಬೇರೆ ಅಂತ. ನೀನು ನಿಜ, ಆದ್ರೆ ನಾನು ಯಾರು? ನಿನ್ನ ಪ್ರಕಾರ ಇದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ನಾನಂತೂ ನನ್ನ ಜೀವ ಇರೋದು ನಿಜ ಅಂತ ತಿಳ್ಕೊಂಡಿದ್ದೀನಿ. ಈಗ ಗಾಯ್ ಒಂದು ಬೀಚ್ನಲ್ಲಿ ಬಂದು ನಿಂತ್ಕೊಂಡು ಮುಂದೆ ಹೋಗಿ ಟ್ರೈ ಮಾಡಿದಾಗ ಏನೋ ಒಂದು ವಿಷಯವನ್ನ ತಡಿತಾ ಇದೆ. ಇದರಿಂದ ಮಿಲ್ಲಿ ಹೇಳಿರೋ ವಿಷಯಗಳೆಲ್ಲ ನಿಜ ಅಂತ ನಂಬಿ ಮತ್ತೆ ಸಿಟಿ ಒಳಗಡೆ ಬಂದಾಗ ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಮತ್ತೆ ಅದನ್ನೇ ಮಾತಾಡ್ತಾ ಇರೋದನ್ನ ನೋಡ್ತಾನೆ. ನಿಮ್ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಇಲ್ಲಿರೋದೆಲ್ಲ ಸುಳ್ಳು. ಆ ಬಿಲ್ಡಿಂಗ್, ಈ ಕಾರ್. ಈಗ ಅಲ್ಲಿಂದ ಹೊರಟು ತನ್ನ ಸೆಕ್ಯೂರಿಟಿ ಫ್ರೆಂಡ್ ಬಡಿಂಗ್ ಮೀಟ್ ಮಾಡೋಕೆ ಬರ್ತಾನೆ. ಬಡಿ ನೀವು ಒಂದು ವೇಳೆ ನಿಜ ಅಲ್ಲ ಅಂತ ಗೊತ್ತಾದ್ರೆ ಏನು ಮಾಡ್ತೀರಾ? ನೀನು ಹೇಳೋಕೆ ಬರ್ತಾ ಇರೋದು ದೆವ್ವ, ಆ ರೀತಿ ನಾಗಾಯ್. ಸರಿ, ಯಾವುದೋ ಒಂದು ನಾನಂತೂ ನನ್ನ ಫ್ರೆಂಡ್ ಜೊತೆ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನಿಜವಾಗಿದ್ರೇನು ಸುಳ್ಳಾಗಿದ್ರೇನು? ಬಡಿ ಇದು ಯಾವುದು ನಿಜ ಅಲ್ಲ ಅಂದಮೇಲೆ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಅದು ನಿಮ್ಗೆ ಅರ್ಥ ಆಗ್ತಾ ಇದೆ ತಾನೆ? ಅದ್ರ ಬಗ್ಗೆನೆಲ್ಲ ನಂಗೆ ಚಿಂತೆನೇ ಇಲ್ಲ. ಒಂದು ವೇಳೆ ನಾನು ಅನ್ನೋದು ನಿಜ ಅಲ್ಲದೆ ಹೋದ್ರು ಈ ನಿಮಿಷ ಈ ಸೆಕೆಂಡ್ ಅದು ನಿಜ ತಾನೆ? ಇದನ್ನೆಲ್ಲ ಕೇಳಿದ ತಕ್ಷಣ ಗಾಯ ಯೋಚನೆ ಮಾಡಿ ಒಂದು ವಿಷಯನ ಅರ್ಥ ಮಾಡ್ಕೋತಾನೆ. ಬಡಿ ನಿಮ್ಗೆ ಬೇರೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಗೊತ್ತಿದೆಯಾ? ಹಾಂ ಗೊತ್ತು, ಆದ್ರೆ ಏನಕ್ಕೆ? ನೆಕ್ಸ್ಟ್ ಶಾಟ್ ಏನು ಅಂತ ನೋಡಿದ್ರೆ ಇವ್ರು ಮಿಲ್ಲಿಗೆ ಬೇಕಾಗಿರೋ ವಿಡಿಯೋ ಕ್ಲಿಪ್ ತಗೊಳ್ಳೋಕ್ಕೋಸ್ಕರ ಆ ಟಾಪ್ ಲೇಯರ್ನ ಸ್ಟ್ರಾಸೋಸ್ ಬಂದಿದ್ದಾರೆ. ನೀವೇ ಒಳಗಡೆ ಬಂದ್ರಿ ಅಂತ ಕೇಳ್ತಾನೆ. ಅದು ನಿಮ್ಮ ಸೆಕ್ಯೂರಿಟಿ ನಮ್ಮ ಫ್ರೆಂಡ್, ಹಾಗೆ ಒಳಗಡೆ ಬಂದ್ವಿ ಅಂತ ಹೇಳಿ ನಮಗೆ ಬೇಕಾಗಿರೋದು ಒಂದು ವಿಡಿಯೋ ಕ್ಲಿಪ್, ಅದನ್ನ ಕೊಟ್ಟರು ಸರಿಯಾಗಿರುತ್ತೆ. ಒಂದು ನಿಮಿಷ ಇರು, ನೀನು ಬ್ಲೂ ಶರ್ಟ್ ಕಾಯ್ತಾನೆ. ಐ ಲವ್ ಯು ಮ್ಯಾನ್, ನಿಂಗೆ ಏನು ಬೇಕೋ ತಗೋ. ಗಾಯ್ಸ್ ಗಮನಿಸಿ, ಈಗ ನನ್ನ ಜೊತೆ ಇರೋದು ಯಾರು ಗೊತ್ತಾ? ದ ಒನ್ ಅಂಡ್ ಓನ್ಲಿ ಬ್ಲೂ ಶರ್ಟ್ ಗಾಯ್. ಇದನ್ನೆಲ್ಲ ಮಾತಾಡ್ತಾ ಇರೋ ಹೊರಗಡೆಯಿಂದ ಈ ಪ್ಲೇಯರ್ನ ಕಂಟ್ರೋಲ್ ಮಾಡ್ತಾ ಇರೋ ಇವನೇ. ನಿಂಗೆ ಏನು ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಆ ವಿಡಿಯೋ ಕ್ಲಿಪ್ನ ತಗೊಬಂದು ಕೊಟ್ಟು, ಆ ಜಾಗ ತುಂಬಾನೇ ಚೆನ್ನಾಗಿತ್ತು, ನೀವು ಕೂಡ ನೋಡಿ. ನಾನು ಮತ್ತೆ ಅಲ್ಲಿ ಹೋಗಿ ಟ್ರೈ ಮಾಡಿದೆ, ಆದ್ರೆ ಆ ಗ್ಲಿಚ್ಚಿಗೆ ಪ್ಯಾಚ್ ಆಗಿದೆ. ಸರಿ ಮಿಸ್ಟರ್ ಬಟನ್ಸ್, ನಾವಿಲ್ಲಿಂದ ಹೊರಡ್ತೀವಿ. ಇಲ್ಲ ನೀವು ನನ್ನ ಸಾಯಿಸ್ಬೇಕು, ನಿಮ್ಮ ತಲೆ ಒಳಗಡೆ ಬುಲೆಟ್ನ ಇಳಿಸಿ ಅಂತ ಹೇಳ್ದೆ. ನಾವೆಲ್ಲ ಗುಡ್ ಗಾಯ್ಸ್, ಯಾರನ್ನೂ ವಹಿಸಲ್ಲ. ಅಟ್ಲೀಸ್ಟ್ ನನ್ನ ಜೊತೆ ಒಂದು ಸ್ಟೆಪ್ನರ್ ಹಾಕಿ. ಬಾಯ್ ಮಿಸ್ಟರ್ ಬಟನ್ಸ್. ನೆಕ್ಸ್ಟ್ ಶಾಟ್ ಮಿಲಿನ ಸ್ಟಾಸೋಸ್ನ ತೋರಿಸ್ತಾರೆ. ಅವಳಿನ್ನೂ ಗೇಮ್ನಲ್ಲಿ ಲಾಗಿನ್ ಆಗದೆ ಇರೋದ್ರಿಂದ ಅವಳ ಅವತಾರ ಇನ್ನೂ ಫ್ರೀಸ್ ಆಗಿದೆ. ಇದು ನೋಡಿ ಗಾಯ್ ಅವಳು ಕೋಪ್ಸ್ಕೊಂಡಿದ್ದಲ್ಲ, ಅದರಿಂದ ಮಾತಾಡ್ತಾ ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ನಿಂಗೊಂದು ತಗೊಬಂದಿದ್ದೀನಿ, ಅದ್ರ ಗಿಫ್ಟ್ ಡ್ರಾಪ್ ಮಾಡೋಕೆ ಟೈಮ್ ಇರಲಿಲ್ಲ. ಕಟ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿರೋ ಎಲ್ಲ ಗೇಮರ್ಸ್ ಇವನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಒಂದೊಂದು ವರ್ಷನೂ ಕೋಟಿಗಟ್ಟಲೆ NPCಗಳು ಸಾಯ್ತಾ ಇವೆ. ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದೆ ನಡಿಬೋದು, ಆದ್ರೆ ಎಲ್ಲ ಸಲ ನಮ್ಗೆ ಗೊತ್ತಿದ್ದೇ ನಡೀತಾ ಇದೆ. ನಮ್ಗೆಲ್ಲ ಈ ಬ್ಲೂ ಶರ್ಟ್ ಗಾಯನ್ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ನಾವು ಮಾಡ್ತಾ ಇದ್ದದೆಲ್ಲ ತಪ್ಪು ಅಂತ. ಇವನು ಈ ಗೇಮ್ ಡಿಸೈನ್ ಬದಲಾಯಿಸಿದಾನೆ. ಕಾಮನ್ ಆಗಿ ಎಲ್ಲ ಯೂಟ್ಯೂಬರ್ಸ್ ಈ ರೀತಿ ಒಂದು ಗೇಮಿಗೆ ಬದಲಾಗಿ ವೈಲೆನ್ಸ್ ಯಾವುದೂ ಇಲ್ಲದೆ ಇರೋ ರೀತಿ ಒಂದು ಒಳ್ಳೆ ಗೇಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾರೆ. ಇದರಿಂದ ಫ್ರೀ ಸಿಟಿ 2ನ ಸೇಲ್ಸ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಅದರಿಂದ ಆಂಟೋನ್ ಬ್ಲೂ ಶರ್ಟ್ ಗೈ ಮೇಲೆ ಕೋಪದಲ್ಲಿದ್ದಾರೆ. ಆ ಪ್ಲೇಯರ್ ಯಾರೇ ಆಗಿದ್ರು ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ, ಅವನ ತಕ್ಷಣ ರಿಮೂವ್ ಮಾಡಿ. ಅದಾಗಲ್ಲ ಆಂಟೋನ್, ಯಾಕಂದ್ರೆ ಅವನೊಬ್ಬ ಹ್ಯಾಕರ್ ಅಲ್ಲ, ಅವನು ನಿಜವಾದ NPC. ನೀನು ಹೇಳ್ತಾ ಇರೋದೇನೋ ಆ NPC ತಾನಾಗಿ ಯೋಚನೆ
ಮಾಡ್ತಾ ಇದ್ದಾನ. ಹೌದು ಅದು ನಿಜಾನೇ, ಆದ್ರೆ ಹಿಂಗಂತಾನೆ ಗೊತ್ತಿಲ್ಲ. ಓಕೆ 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 ಟೆನ್ಷನ್ ಆಗಬಾರ್ದು. ಅವ್ನ ಗೇಮಿಂದ ತೆಗೆದಾಕೋಲ್ಲ. ಸರಿ ಅವ್ನು ಏನ ರೀಸೆಟ್ ಮಾಡೋದಾಗೆ ಹೇಳಿ ನಾವು ನಮ್ಮ ಸರ್ವರ್ನ ರಿಬೂಟ್ ಮಾಡೋಣ. ಅದು ಮಾಡಿದ್ರೆ ನಮ್ಮ ಹಳೆ ಪ್ರೋಗ್ರಾಮ್ ಮತ್ತೆ ಬರುತ್ತಾ. ಆಂಟೋನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮೊದಲನೇ ಬಾರಿ ತಾನೇ ಯೋಚನೆ ಮಾಡೋ ಒಂದು AI ಕ್ರಿಯೇಟ್ ಆಗಿದೆ, ಅದನ್ನ ಸಾಯಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ, ಅವನಿಂದ ನಂಗೆ ಲಾಸ್ ಆಗ್ತಾ ಇದೆ. ಅದರಿಂದ ರೀಬೋಟ್. ಈಗ ಮಿಲ್ಲಿ ಮತ್ತೆ ಗಾಯ್ ಮಲ್ಟಿಪ್ಲೇಯರ್ ಲಾಂಚ್ನಲ್ಲಿ ಆ ವಿಡಿಯೋ ಕ್ಲಿಪ್ನ ಪ್ಲೇ ಮಾಡ್ತಾರೆ. ಅದರೊಳಗಡೆ ಅವ್ರು ರೆಡಿ ಮಾಡಿರೋ ಲೈಫ್ ಇಟ್ ಸೆಲ್ಫ್ ಅನ್ನೋ ಗೇಮ್ನ ಡಿಸೈನ್ ಇರೋದನ್ನ ನೋಡಿ. ಇದು ನಾವು ಕ್ರಿಯೇಟ್ ಮಾಡಿರೋ ಪ್ರಪಂಚ. ಇದು ಇಟ್ಕೊಂಡು ನಮ್ಮ ಕೋರ್ಸ್ ಎಲ್ಲ ಗೇಮ್ನಲ್ಲಿ ಇರೋದನ್ನ ಪ್ರೂವ್ ಮಾಡೋಕ್ಕಾಗುತ್ತೆ. ಈ ಜಾಗ ನಾನು ಕೂಡ ನೋಡಿದ್ದೀನಿ. ಇನ್ನು ಇದೇ ಟೈಮಿಗೆ ಸರ್ವರ್ ರೀಬೂಟ್ ಆಗ್ತಾ ಇದೆ. ಅದರಿಂದ ಮಿಲ್ಲಿ ಜೊತೆ ಎಲ್ಲ ಪ್ಲೇಯರ್ಸ್ ಕೂಡ ಫ್ರೀಸ್ ಆಗಿದ್ದಾರೆ. ಈಗ ಸ್ವಲ್ಪ ಹೊತ್ತು ನಂತರ ಸರ್ವರ್ ರೀಬೂಟ್ ಆದ್ಮೇಲೆ ಮಿಲ್ಲಿ ಲಾಗಿನ್ ಮಾಡ್ತಾಳೆ. ಇನ್ನೊಂದ್ ಕಡೆ ಗಾಯನ್ ತೋರಿಸ್ತಾರೆ. ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ಗೋಲ್ಡ್ ಫಿಶ್ ಗುಡ್ ಮಾರ್ನಿಂಗ್ ಹೇಳಿ ತನ್ನ ಹಳೆ ರೋಟಿನೇ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಈಗ ಅವ್ನು ತನ್ನ ಫ್ರೆಂಡ್ ಬಡಿ ಜೊತೆ ಮಾತಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಮಿಲ್ಲಿ ಎಲ್ಲಿ ಬಂದು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾನೆ. ಗಾಯ್ ವಿಡಿಯೋ ಕ್ಲಿಪ್ ನಲ್ಲಿ ಬರೋ ಜಾಗನ ಎಲ್ಲೋ ನೋಡಿದೀನಿ ಅಂತ ಹೇಳ್ದಲ್ಲ, ಅದು ಎಲ್ಲಿ ನೋಡಿದೆ? ಇಲ್ಲಿರೋ ಡೇಟಸ್ ಎಲ್ಲ ಎರೇಸ್ ಆಗಿರ್ಬೋದು, ಆದ್ರೆ ನಿನ್ ತಲೆ ಒಳಗಡೆ ಯೋಚನೆ ಮಾಡುವಂತ ಸ್ವಿಂಗ್ ಐಸ್ ಕ್ರೀಮ್ ಅಂತೇಳಿ ಹಳೆ ವಿಷಯಗಳನ್ನ ನೆನಪಿಸೋಕೆ ಟ್ರೈ ಮಾಡ್ತಾಳೆ. ಅದ್ರ ಗಾಯಿಗೆ ಇದು ಯಾವುದೋ ಅರ್ಥ ಆಗದೆ ನೀನೇಲೋ ವಿಷಯಗಳೆಲ್ಲ ನಂಗೆ ಇಷ್ಟನೇ, ಆದ್ರೆ ನೀನು ಯಾರು ಅಂತ ಗೊತ್ತಿಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಮಿಲ್ಲಿ ಗೇಮ್ ಸೇವ್ ಮಾಡಿ ಹೊರಗಡೆ ನಡ್ಕೊ ಬರ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಕೀಸ್ ಫೋನ್ ಮಾಡಿ ಮಿಲ್ಲಿನ ಗಮನ ಇಟ್ಕೆಲು. ನಾನು ಗಾಯನ್ ಕೂಡ ಚೆಕ್ ಮಾಡಿದಾಗ ಅದ್ರಲ್ಲಿ ಏನೋ ಒಂದು ವಿಷಯ ಇದೆ, ಎರೇಸ್ ಆದ್ಮೇಲೂ ಇದೆ. ಅದರಿಂದೆಲ್ಲ ಏನ್ ಪ್ರಯೋಜನ? ಗಾಯನ್ ಅಂತ ಲಕ್ಷದಲ್ಲಿ ಒಬ್ಬ ಮಾತ್ರ ಸಿಗೋದು. ನಾನು ಅವನ ಜೊತೆ ಮಾತಾಡಿದೆ, ಅದು ಸರಿ ಬರಲಿಲ್ಲ. ಇಲ್ಲಿ ನೋಡು, ಮಿಲ್ಲಿ ರಿಬೂಟ್ ಮಾಡೋದ್ರಿಂದ ಅವ್ನ ಕೋಡ್ಸ್ ಯಾವುದು ಬದಲಾಗಲ್ಲ. ಅವ್ನು ಇನ್ನೂ ಹಾಗೆ ಇದೆ, ಅದನ್ನ ಆಕ್ಸೆಸ್ ಮಾಡಬೇಕು ಅಷ್ಟೇ. ನಾನು ಕಲ್ಸಿರೋ ಡೇಟಾ ರೆಕಾರ್ಡ್ಸ್ನ ಮೊದಲು ನೋಡು, ಎಲ್ಲ ನಿಂಗೆ ಅರ್ಥ ಆಗುತ್ತೆ. ಈಗ ಮಿಲ್ಲಿ ಮತ್ತೆ ಮನೆಗೆ ಬಂದು ಕೀಸ್ ಕಲ್ಸಿರೋ ಡೇಟಾ ರೆಕಾರ್ಡ್ಸ್ನ ಚೆಕ್ ಮಾಡ್ತಾಳೆ. ಈ ಬ್ಲೂ ಶೇಡ್ ಗೈನ್ ಪ್ರೋಗ್ರಾಮ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೆ ಸಿಂಪಲ್ ಆಗಿ ನೋಡಬೇಕು ಅಂದ್ರೆ ಇಷ್ಟೇ. ಬೆಳಗ್ಗೆ ಎದ್ದೇಳಬೇಕು, ಗೋಲ್ಡ್ ಫಿಶ್ ನೋಡಬೇಕು, ಕಾಫಿ ಕುಡಿಬೇಕು, ಬ್ಯಾಂಕ್ ಹೋಗಬೇಕು, ಮತ್ತೆ ಮನೆಗೆ ಬಂದು ನಿದ್ರೆ ಮಾಡಬೇಕು. ಈ ರೀತಿ ಇರೋ ಲೈಫ್ ನಲ್ಲಿ ಏನೋ ಒಂದು ವಿಷಯ ನಡೆದಿದೆ. ಅದರಿಂದ ಎಲ್ಲದನ್ನು ಡಿಫ್ರೆಂಟ್ ಆಗಿ ಮಾಡಕ್ಕೆ ಶುರು ಮಾಡಿದ್ದಾನೆ. ನಮ್ಮ ಗೇಮ್ ನಲ್ಲಿ ಲವ್ ಲಾರ್ನ್ ಅಂತ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ. ಅವನು ಹೇಗಂದ್ರೆ ತನಗೆ ಇಷ್ಟ ಆಗುವಂತೆ ಒಂದು ಹುಡುಗಿ ಖಂಡಿತ ಬರ್ತಾಳೆ ಅಂತ ಲೈಫ್ ಲಾಂಗ್ ಕಾಯ್ತಾ ಇರ್ತಾನೆ. ಈ ರೀತಿ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಬೇಕು ಅಂದ್ರೆ ಅವ್ನಿಗೆ ಇಷ್ಟ ಆಗುವಂತೆ ಒಂದು ಹುಡುಗಿ ಡೀಟೇಲ್ಸ್ ಒಂದು ಪ್ರೋಗ್ರಾಮ್ ನಲ್ಲಿ ಇಡಬೇಕು. ಸೊ ನಿನ್ ಡೀಟೇಲ್ಸ್ ಒಂದು ಕೋಡ್ ನಲ್ಲಿ ಇಟ್ಟಿದ್ದೀನಿ. ಅದರಿಂದ 2 ಸ್ಪೂನ್ ಸಕ್ಕರೆ ಮೀಡಿಯಂ ಸ್ಟ್ರಾಂಗ್ ಕಾಫಿ ಕುಡಿತಾ ಇದ್ದಾನೆ. ಅದಲ್ಲದೆ ಬಬಲ್ ಗಮ್ ಐಸ್ ಕ್ರೀಮ್ ಸ್ವಿಂಗ್ ಕೂಡ ನಿಮ್ಮಿಬ್ಬರಿಗೂ ಇಷ್ಟ ಆಗ್ತಾ ಇದೆ. ಆಗ್ತಾನೆ ನಿನ್ ನೋಡಿದಾನೆ. ಅವಾಗ್ಲಿಂದ ತನಗೆ ಜೀವ ಇದೆ ಅಂತ ತಿಳ್ಕೊಂಡು ತಾನೇ ಯೋಚನೆ ಮಾಡಕ್ಕೆ ಶುರು ಮಾಡಿದಾನೆ. ಸೊ ಮಿಲ್ಲಿ ಇದನ್ನ ನಿನ್ನಿಂದ ಮತ್ತೆ ಮಾಡೋಕ್ಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? You brought him to life, Millie. You brought him to life. Be a hero. This will all be over soon. Everybody except you. ಈಗ ಮಿಲ್ಲಿ ಬ್ಯಾಂಕಿಂದ ಗಾಯನ ಎಲ್ಕೋಬಂದು ಆ ಸನ್ ಗ್ಲಾಸ್ನ ಹಾಕೊಳ್ಳೋಕಲ್ತಲ್ಲ. ಇದೆಲ್ಲ ಏನಿದು? ಮ್ಯಾಜಿಕ್ ಸನ್ ಗ್ಲಾಸಸ್? ಚೆನ್ನಾಗಿ ಕೇಳು. ಇನ್ನು 24 ಗಂಟೆ ಒಳಗಡೆ ನಿಂಗೆ ಗೊತ್ತಿರೋ ಎಲ್ಲ ಕ್ಯಾರೆಕ್ಟರ್ಸ್ ಈ ಪ್ರಪಂಚನೂ ನಾಶ ಆಗ್ತಾ ಇದೆ. ಆಗ ಎಲ್ಲ ಮುಗ್ದೋಗುತ್ತೆ. ಇದು ಹೇಳ್ತಾ ಇರೋದು ಯಾವುದು ಗಾಯಿಗೆ ಅರ್ಥನೇ ಆಗ್ತಾ ಇಲ್ಲ. ಅದರಿಂದ ಮಿಲ್ಲಿ ಬೇರೆ ದಾರಿ ಗೊತ್ತಿಲ್ಲದೆ ಅವನ್ನ ಕಿಸ್ ಮಾಡ್ತಾಳೆ. ಈಗ ಗಾಯ್ ಮಿಲ್ಲಿ ಜೊತೆ ಇದ್ದ ಎಲ್ಲ ವಿಷಯಗಳು ನೆನಪಾಗ್ತಾ ಇದೆ. ಈಗ ನಂಗೆಲ್ಲ ನೆನಪಿದೆ. ನನ್ನ ಜೊತೆ ಬಾ. ಈಗ ಗಾಯ್ ತಾನಿರೋ ಅಪಾರ್ಟ್ಮೆಂಟ್ನ ವಿಂಡೋನಲ್ಲಿರೋ ಗ್ಲಾಸ್ ಅನ್ನು ತೋರಿಸ್ತಾ ಇದೆ. ಅದ್ರಲ್ಲಿ ಮಿಲ್ಲಿ ಕ್ರಿಯೇಟ್ ಮಾಡಿರೋ ಲೈಫ್ ಇಟ್ ಸೆಲ್ಫ್ ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆ. ಆಂಟೋನ್ ನಮ್ಮ ಒರಿಜಿನಲ್ ಡಿಸೈನ್ ಬೀಚ್ ಒಳಗಡೆ ಮುಚ್ಚಿಟ್ಟಿದ್ದಾನೆ. ಆದ್ರೆ ಪಾಪ ಅವನು ಅದ್ರ ರಿಫ್ಲೆಕ್ಷನ್ಸ್ ಮುಚ್ಚಿಡೋನು ಮರ್ತು ಬಿಟ್ಟಿದ್ದಾನೆ. ನಾವಲ್ಲಿ ಹೋದ್ರೆ ನಮ್ಗೆ ಬೇಕಾಗಿರೋ ಪ್ರೂಫ್ ಖಂಡಿತ ಸಿಗುತ್ತೆ. ನಮ್ಮಿಂದ ಹೋಗೋಕ್ಕಾಗಲ್ಲ. ನಾನು ಟ್ರೈ ಮಾಡಿದೆ. ಹಾಗಾದ್ರೆ ನಾವು ಹೆಲ್ಪ್ ಕೇಳೋಣ. ಈಗ ಮಿಲ್ಲಿ ಕೀಸ್ ಹತ್ರ ಹೆಲ್ಪ್ ಕೇಳಿದಾಗ ಅದಕ್ಕೊಂದು ಬ್ರಿಡ್ಜ್ ಬೇಕಾಗುತ್ತೆ. ನೀನು ತಕ್ಷಣ ಗಾಯಿನ್ ಜೊತೆ ಬೀಚ್ ಹೋಗು, ಉಳಿದನ್ನು ನಾನು ನೋಡ್ಕೋತೀನಿ. ಅದನ್ನ ನಾವು ಸೇಫ್ ಆಗಿರಬೇಕು. ಆಂಟೋನ್ಗೆ ವಿಷಯ ಗೊತ್ತಾದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ ಅಂತೇಳಿ ಅಲ್ಲಿಂದ ಕಳಿಸ್ತಾನೆ. Everyone, gather round. ಈಗ ಗಾಯ್ ಎಲ್ಲ NPCಗಳನ್ನು ಐಸ್ ಕ್ರೀಮ್ ಕಡೆ ಕರೆಸಿ ನಾನು ಹೇಳ್ತಾ ಇರೋ ವಿಷಯ ನಿಮ್ಗೆ ಅರ್ಥ ಆಗೋದು ಒಂದು ಸ್ವಲ್ಪ ಕಷ್ಟ ಇರ್ಬೋದು. ಆದ್ರೆ ನಿಮ್ಮೆಲ್ಲರೂ ಇದೇ ರೀತಿ ಬದುಕೋದು ಆಸೆ ಇರ್ತಾನೆ. ನಮ್ಮನ್ನ ಕಾರ್ನ ಇಲ್ಲದೆ ಶೂಟ್ ಮಾಡೋದು, ಶಾಪ್ನ ಕೊಲ್ಲೆ ಹೊಡೆಯೋದು. ಗಾಯ್ ನೀನು ಹೇಳ್ತಾ ಇರೋದೇನು? ಡೈಲಿ ಇದೇ ತರ ನಡೀತಾ ಇದೆ. ಹೌದು, ಇದನ್ನೆಲ್ಲ ನಮ್ಮಿಂದ ಬದಲಾಯಿಸೋಗುತ್ತೆ. ನಮ್ಮ ಸಿಟಿ ಈ ರೀತಿ ಮೋಸವಾಗಿಲ್ಲದೆ ಎಲ್ಲ ಪೀಸ್ಫುಲ್ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಈ ಪ್ರಪಂಚನ ನಾವೇ ಬದಲಾಯಿಸಬೇಕು. ಎಲ್ಲರೂ ನಿನ್ನಂತಾನೆ ಇರೋಕೆ ಹೇಗೆ ಸಾಧ್ಯ ಗಾಯ್? ಹಾಗಂತ ಎಲ್ಲರೂ ಯಾರು ನಾನು ಹೇಗಿದ್ದೀನೋ ಹಾಗೆ ನೀವು ಕೂಡ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾನು ನನ್ನ ಲೈಫ್ನ ಡ್ರಿಪ್ ಕಾಫಿ ಬದಲು ಬೇರೆ ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮಿಂದ ಈ ನೀರಿನ ದಾಟ್ ಹೋಗಕ್ಕಾಯ್ತು ಅಂದ್ರೆ ನಮಗೋಸ್ಕರ ಒಂದು ಹೊಸ ಪ್ರಪಂಚ ಅಲ್ಲಿ ಕಾಯ್ತಾ ಇದೆ. ಅಲ್ಲಿ ನಾವು ಸ್ವತಂತ್ರವಾಗಿರ್ಬೋದು, ಯಾರಿಗೂ ಎದುರ್ಕೋಬೇಕಾಗಿಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಡಬೇಕು ಅಂತ ಗಾಯ್ ಎಲ್ಲ NPCಗಳು ತನ್ನಂತೆಯೇ ಬದುಕಬಹುದು ಅಂತ ಅರ್ಥ ಮಾಡಿಸ್ತಾನೆ. ನೆಕ್ಸ್ಟ್ ಶಾಟ್ ಸಿಟಿ ಪೂರ್ತಿ ಖಾಲಿಯಾಗಿದೆ. ಪ್ಲೇಯರ್ಸ್ ಬಿಟ್ಟರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಯೂಟ್ಯೂಬ್ ನಲ್ಲಿರೋ ಗೇಮರ್ಸ್ಗಳು ಈ ರೀತಿ ಒಂದು ವಿಷಯ ಇದುವರೆಗೂ ನಡೆದೇ ಇಲ್ಲ. ಅದಲ್ಲದೆ ಗಾಯ್ ಒಬ್ಬ ನಿಜವಾದ ಪ್ಲೇಯರ್ ಎಲ್ಲ ಒಬ್ಬ NPC ಅಂತ ಮಾತಾಡ್ಕೋತಾರೆ. Antoine, if you're watching this, please fix the game, and most of all, ಈಗ ಆಂಟೋನ್ ಗಾಯ್ ಜೊತೆ ಇರೋದು ಮಿಲ್ಲಿನೇ ಅನ್ನೋ ವಿಷಯ ಗೊತ್ತಾಗಿ ಅವನ್ನ ಟ್ರೇಸ್ ಮಾಡೋಕೆ ಹೇಳ್ತಾರೆ. ಆಗ ಅವರಿಬ್ರು ಕಾರ್ನಲ್ಲಿ ಹೋಗ್ತಾ ಇರೋದು ನೋಡಿ ಮಿಲ್ಲಿ ಐಡಿನಿಂದ ಲಾಗಿನ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವಳು ಕೂಡ ಪ್ರೋಗ್ರಾಮರ್, ಅದರಿಂದ ಅವಳ ಐಡಿನ ತುಂಬಾನೇ ಸೇಫ್ ಆಗಿಟ್ಟಿದ್ದಾಳೆ. ಇದರಿಂದ ಆಂಟೋನ್ ಅವರಿಬ್ಬರು ಗೇಮ್ ನಲ್ಲಿ ಸಾಯಿಸೋದು ಹೇಳ್ತಾರೆ. ಅದಕ್ಕೆ ಮೌಸರ್ ಹೇಳ್ತಾನೆ ಪೊಲೀಸ್ ಮಿಲಿಟರಿ ಅಂತ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಕಂಟ್ರೋಲ್ ನಲ್ಲಿ ಏನು ಇಲ್ಲ ಅಂತ. ಏನು ಅಂತ ನೋಡಿದ್ರೆ ಎಲ್ಲ NPCಗಳು ಕಾಫಿ ಶಾಪ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫೀಸ್ ನ ಟ್ರೈ ಮಾಡ್ತಾ ಇದ್ದಾರೆ. ಈಗ ಹೊರಗಡೆ ಆಂಟೋನ್ ಮೌಸರ್ ಹತ್ರ ಪ್ಲೇಯರ್ಸ್ ಮತ್ತೆ NPCಗಳೆಲ್ಲ ಒಂದ್ಸಲ ಸತ್ ಮೇಲೆ ಮತ್ತೆ ರೀಜನರೇಟ್ ಆಗಬಾರ್ದು ಆ ರೀತಿ ಪ್ರೋಗ್ರಾಮ್ ಮಾಡೋಕೆ ಹೇಳ್ತಾರೆ. Someone find me. That's not good. He knows where we're going. The face. Take care. ಈಗ ಮೌಸರ್ ಅವರಿಬ್ರು ಬೀಚ್ಗೆ ಹೋಗಬಾರ್ದು ಅಂತ ಹಲವಾರು ತಡೆಗಳನ್ನ ಉಂಟು ಮಾಡ್ತಾನೆ. ಆದ್ರೆ ಇನ್ನೊಂದು ಕಡೆಯಿಂದ ಕೀಸ್ ಆ ಟ್ರ್ಯಾಕ್ ಡಿಸೈನ್ ಬದಲಾಯಿಸಿ ಅವ್ರಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡ್ತಾನೆ.
ಇದನ್ನೆಲ್ಲ ನೋಡಿ ಆಂಟೋನ್ ಕೀಸ್ ಎಲ್ಲಿದ್ದಾನೆ ಅಂತ ಹುಡ್ಕೋ ಕೇಳ್ತಾರೆ. ಇವ್ರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನಂಗೆ ಗೊತ್ತು ಅವ್ರು ಸಮುದ್ರದ ಹತ್ರ ಹೋಗ್ತಾ ಇದಾರೆ, ಇಟ್ ಮ್ಯಾನ್ಸ್ ಬೀಚ್. ಆಂಟೋನ್ ಏನಾದ್ರು ಹೇಳಿ. ಈಗ ಆಂಟೋನ್ ಡ್ಯೂಡ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಗೇಮ್ ಒಳಗಡೆ ಇಳಿಸೋ ಕೇಳ್ತಾರೆ. ಈಗ ಗೇಮ್ ಒಳಗಡೆ ಮಿಲ್ಲಿ ಮತ್ತೆ ಗಾಯ್ ಬೀಚಿಗೆ ಬಂದು ಕೀಸ್ ಹೆಲ್ಪ್ ಮಾಡ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರೋವಾಗ ಇನ್ನೊಂದ್ ಕಡೆ ಸೆಕ್ಯೂರಿಟೀಸ್ ಎಲ್ಲ ಕೀಸ್ನ ಆಂಟೋನ್ ಹತ್ರ ಕರ್ಕೊಬರ್ತಾರೆ. ಮಿಲ್ಲಿಗೆ ಹೆಲ್ಪ್ ಮಾಡ್ತಾ ಇರೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ನು ಇಂಡಿಸೈನ್ ಹುಡ್ತಾ ಇದ್ದಲ್ಲ. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಆಂಟೋನ್? ನೀವೇನು ನಮ್ಮ ಕೋಡ್ನ ಯೂಸ್ ಮಾಡಿಲ್ಲಲ್ಲ. ಒಂದು ವೇಳೆ ಅದು ನಿಜ ಆಗಿರ್ಬೋದು. ಇಲ್ಲಿ ನೋಡು ಕೀಸ್, ನಾನು ನಿಮ್ಮ ಗೇಮ್ನ ಪಬ್ಲಿಷ್ ಮಾಡಿದ್ರೆ ಅದು ಫ್ಲಾಪ್ ಆಗ್ತಾ ಇತ್ತು. ನಾನು ನಂಬರ್ಸ್ನ ನೋಡಿದೆ, ರಿಸರ್ಚ್ ಮಾಡಿದೆ. ನಿಂಗೆ ನಂಬರ್ಸ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ವಾ ಆಂಟೋನ್? ನಂಬರ್ಸ್ಗಿಂತ ಬೇರೆ ಏನಿರೋಕ್ಕೆ ಸಾಧ್ಯ? ಅಣ್ಣ ಫ್ಲಾಶ್ ನ್ಯೂಸ್ ಪ್ರೋ ಅದು ಕೂಡ ಒಂದು ರೀತಿ ನಂಬರ್ಸೇ. ಅದಕ್ಕೆ ನೀನು ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನೋ ಥ್ಯಾಂಕ್ಸ್ ಹೇಳ್ಬೇಕಾ? ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿರೋದು ನಮ್ಮ ಕೋಡ್ನಿಂದ. ನೀವೇ ತಾನೇ ನನ್ನ ಸೈನ್ ಚೂಸ್ ಮಾಡಿದ್ರಿ. ಸೊ ಈಗ ನನ್ನ ಜೊತೆ ಇದ್ದು ಎಲ್ಲ ಪ್ರಾಬ್ಲಮ್ಸು ಸರಿ ಮಾಡು. ಅರ್ಥ ಆಯ್ತಾ ಬ್ರೋ? ಅರ್ಥ ಆಯ್ತು ಬ್ರೋ. ಈಗ ಕೀಸ್ ಒಂದು ಗ್ಲಾಸ್ ಬಿಲ್ನ ಫ್ರಿಜ್ಜಾಗಿ ಬದಲಾಯಿಸ್ತಾನೆ. ಇದರಿಂದ ಆಂಟೋನ್ ಅವನ್ನ ಕೆಲಸದಿಂದ ತೆಗೆದಾಕಿ ಮೌಸರ್ ಹತ್ರ ಎಲ್ಲ ಪ್ಲೇಯರ್ಸ್ನ ಹೊರಗಡೆ ಹಾಕು ಮತ್ತೆ ಡ್ಯೂಡ್ನ ಆಕ್ಟಿವೇಟ್ ಮಾಡು ಅಂತ ಹೇಳ್ತಾರೆ. ಗಾಯ್ ಅವ್ರು ನಮ್ಮನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ನೀನು ಹೇಗಾದ್ರೂ ಮಾಡಿ ಬ್ರಿಡ್ಜ್ ದಾಟೋಗಿ ನಮ್ಮ ಒರಿಜಿನಲ್ ಡಿಸೈನ್ ಈ ಪ್ರಪಂಚಕ್ಕೆ ತೋರಿಸ್ಕೊಡು. ಆಗ ಆಂಟೋನ್ ಕತೆ ಮುಗಿದೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಕೂಡ ಗೇಮಿಂದ ಡಿಸ್ಕನೆಕ್ಟ್ ಆಗ್ತಲ್ಲ. ಈಗ ಗೇಮಿಂದ ಎಲ್ಲ ಪ್ಲೇಯರ್ಸು ಒಬ್ಬೊಬ್ಬರಾಗಿ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಕೀಸ್ ಸುನಾಮಿ ಆಫೀಸಿಂದ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಸ್ಟ್ರೀಮಿಂಗ್ ಕಮೆಂಟ್ನ ಆಕ್ಟಿವೇಟ್ ಮಾಡಿ ಅಲ್ಲಿ ನಡೀತಾ ಇರೋ ಎಲ್ಲ ವಿಷಯಗಳು ಎಲ್ರಿಗೂ ಕಾಣಿಸೋಗಿ ಮಾಡ್ತಾನೆ. ಇನ್ನೊಂದು ಕಡೆ ಆಫೀಸ್ನಲ್ಲಿ ಡ್ಯೂಡ್ ಅನ್ನೋ ಕ್ಯಾರೆಕ್ಟರ್ನ ಅಪ್ಲೋಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇವನೇ ಗಾಯನ್ ರೆಫರೆನ್ಸ್ ಆಗಿ ಇಟ್ಕೊಂಡು ಆಂಟೋನ್ ಕ್ರಿಯೇಟ್ ಮಾಡಿರೋ ಡ್ಯೂಡ್ ಅನ್ನೋ ಹೊಸ ಕ್ಯಾರೆಕ್ಟರ್. ಹೇ ಗಾಯ್, ನಾನು ನಿನ್ನ ಕಾಪಾಡೋಕೆ ಬಂದಾಯ್ತು. ಯಾರೋ ಇವನು ಇನ್ನಂಗೆ ಇದ್ದಾನೆ, ಆದ್ರೆ ಬಲ್ಕ್ ಆಗಿದ್ದಾನೆ. I think he's gonna. Come on, man, get out! Oh shit! Oh shit, that's a death blow. This house dope. Good lightsaber. It is. Don't forget it. Lots of little snacks. Better me. Let's go. Where are we going? Let's go. ಈಗ ಆಂಟೋನ್ ಕೋಪದಲ್ಲಿ ಸರ್ವರ್ ರೂಮ್ಗೆ ಹೋಗ್ತಾರೆ ಅನ್ನೋ ಕೀಸ್ ನೋಡಿ ಅದನ್ನ ಮಿಲ್ಲಿಗೆ ಮೆಸೇಜ್ನಲ್ಲಿ ತಿಳಿಸ್ತಾನೆ. ಆಂಟೋನ್ ಏನ್ ಮಾಡ್ತಿದ್ದೀರಾ? ಅವರಿಬ್ರು ಬ್ರಿಡ್ಜ್ ದಾಟೋದ್ರೆ ಎಲ್ಲ ಮುಗ್ದೋಗುತ್ತೆ. ಹಾಗಾದ್ರೆ ನೀವು ಅವ್ರ ಕೋಡ್ ಯೂಸ್ ಮಾಡಿದಿರಾ ಅಲ್ಲ? ಇಲ್ಲಿ ಫ್ರೀ ಸಿಟಿ ಸರ್ವರ್ ಯಾವುದು ಇದೇನಾ? ಹೌದು, ಆದ್ರೆ ಏನಕ್ಕೆ? ಈಗ ಆಂಟೋನ್ ಸರ್ವರ್ನ ಡಿಸ್ಟ್ರಾಯ್ ಮಾಡ್ತಾ ಇರಬೇಕಾದ್ರೆ ಗೇಮ್ನಲ್ಲಿರೋ ಹಲವಾರು ವಿಷಯಗಳು ಡಿಸಾಲ್ವ್ ಆಗೋದು ಶುರುವಾಗುತ್ತೆ. ಗಾಯ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಬೇಗ ಆ ಕಡೆ ಹೋಗು. ನಿಜ ಏನು ಅಂತ ಎಲ್ಲರೂ ತೋರಿಸು. ನಾನು ಇದುವರೆಗೂ ಎಲ್ಲದಕ್ಕೂ ಎದುರ್ಕೊಂಡು ಸಾಯ್ತಾ ಇದ್ದೆ, ಆದ್ರೆ ಈಗ ಆ ಭಯ ನನ್ನಲ್ಲಿಲ್ಲ. But it's just a feeling. It's so deep in my blood. ನಿಲ್ಸು ಆಂಟೋನ್, ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗಿದೆ. ಇದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಮಾಡಿದೆ. ಇದೇ ಕೊನೆ ಸರ್ವರ್. ಈಗ ಇದ್ರ ಕಥೆನ ಮುಗಿಸ್ತೀನಿ ನೋಡು. ಹಾಗೆ ಮಾಡಬೇಡ ಆಂಟೋನ್. ಅದರಲ್ಲಿರೋ ಗೇಮ್ ವರ್ಲ್ಡ್ ಮತ್ತೆ ಜನರನ್ನ ದಯವಿಟ್ಟು ಹಾಗೆ ಬಿಡು. ಇದರಿಂದ ನಂಗೇನು ಲಾಭ? ನಮ್ಮ ಕೋಡನ್ ರೈಟ್ಸ್ ಪ್ರಾಫಿಟ್ಸ್ನೆಲ್ಲ ನೀನೇ ಇಟ್ಕೋ. ಅದ್ರ ಫ್ರೀ ಸಿಟಿನ ಮಾತ್ರ ನಮಗೆ ಬಿಡು. ಅದರಿಂದ ಮುಂದೆ ನಮ್ಗೆ ಏನು ಬೇಕೋ ಅದನ್ನ ನಾನೇ ಕ್ರಿಯೇಟ್ ಮಾಡ್ಕೋತೀನಿ. ನಿಂಗೆ ಗೊತ್ತಾ, ಹಿಸ್ಟ್ರಿನಲ್ಲೇ ಮೂರ್ಖತನವಾದ ಡೀಲ್ ಅಂದ್ರೆ ಇದೆ. ಯಾಕಂದ್ರೆ ಬೇಡದೇ ಇರೋ ಗೇಮನ್ನು ಕಾಪಾಡೋಕ್ಕೋಸ್ಕರ ಕೋಟಿಗಟ್ಟಲೆ ಬರೋ ಅವನನ್ನ ಬೇಡ ಅಂತ ಹೇಳ್ತಾ ಇದೆಯಾ? ಯಾಕಂದ್ರೆ ನಾನು ಮತ್ತೆ ಕೀಸ್ ಯಾರಿಂದೂ ಆಗದೆ ಇರೋ ಒಂದು ವಿಷಯನ ಸೃಷ್ಟಿ ಮಾಡಿದೀವಿ. ಅದನ್ನ ಪ್ರೂವ್ ಮಾಡೋಕೆ ಹಣ ಬೇಕಾಗಿಲ್ಲ. ಡೀಲ್? ಈಗ ಆಂಟೋನ್ ಹೊಸದಾಗಿ ರಿಲೀಸ್ ಮಾಡಿರೋ ಫ್ರೀ ಸಿಟಿ 2 ಗೇಮ್ ಸ್ಟೇಬಲ್ ಆಗಿಲ್ಲ. ಅದರಲ್ಲಿ ಹಲವಾರು ಬಗ್ಸ್ ಇವೆ. ಇದರಿಂದ ಅವರು ಒಂದು ದೊಡ್ಡ ತೊಂದರೆನಲ್ಲೇ ಸಿಗಾಕೊಂಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇದೆ. ಸ್ವಲ್ಪ ಇಲ್ಲಿ ಗಮನಿಸ್ತೀರಾ? ಬರ್ತಾ ನಮ್ಮ ಗೇಮ್ನಲ್ಲಿರೋ ಪ್ಲೇಯರ್ಸ್ ಕೌಂಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಆಶ್ಚರ್ಯ ಏನಂದ್ರೆ ವಿಡಿಯೋ ಗೇಮ್ ಕ್ಯಾರೆಕ್ಟರ್ನ ಶೂಟ್ ಮಾಡೋದನ್ನ ಬಿಟ್ಟು ಅದು ನೋಡೋಕಂತಾನೆ ಇಲ್ಲಿ ಗುಂಪೆ ಹೊರಟಿದೆ. ಅದನ್ನ ನಾವೇ ಮಾಡಿದ್ದು. ಈಗ ಮೌಸರ್ ಕೀಸ್ ಹತ್ರ ನಿನ್ನ ಮನಸ್ಸಿನಲ್ಲಿರೋ ವಿಷಯನ ಮಿಲ್ಲಿ ಹತ್ರ ಹೇಳು ಅಂತ ಹೇಳ್ತಾನೆ. ಆಗ ಕೀಸ್ ಮಿಲ್ಲಿನ ಕಾಫಿ ಅಂತ ಹೊರಗಡೆ ಕರೆದಾಗ ಅದಕ್ಕೆ ನಾನು ಗೇಮ್ನಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ, ಅದರಿಂದ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಸರಿ, ನಾನೇ ನಿಂಗೂ ತಗೋಬರ್ತೀನಿ ಬಿಡು. ಗೊತ್ತು ಮಿಲಿ, ಮೀಡಿಯಂ ಸ್ಟ್ರಾಂಗ್ ಕಾಫಿ 2 ಸ್ಪೂನ್ ಸಕ್ಕರೆ ತಾನೆ. ಸೊ ಈಗ ಇವರು ಫ್ರೀ ಸಿಟಿ ಅನ್ನೋ ಗೇಮ್ನ ಫ್ರೀ ಲೈಫ್ ಅಂತ ಬದಲಾಯಿಸಿ ಅದನ್ನ ಮತ್ತೆ ರಿಲೀಸ್ ಮಾಡಿದ್ದಾರೆ.
ಈ ಗೇಮ್ ತುಂಬಾನೇ ಸುಂದರವಾಗಿ ಮತ್ತೆ ಸ್ವರ್ಗದಂತೆ ಕಾಣಿಸ್ತಾ ಇದೆ. ಇಲ್ಲಿ ಈಗ ಗೇಮ್ ನಲ್ಲಿ ಗಾಯನ್ ಮೀಟ್ ಮಾಡಿ ಅವನ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ನಾನು ನಿನ್ ಮತ್ತೆ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಗಾಯ್, ನಾನು ಕೂಡ ಹಾಗೆ ಅನ್ಕೊಂಡೆ. Hey guys. ಗಾಯ್ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಆದ್ರೆ ಹೇಗೆ ಹೇಳ್ಬೇಕು ಅಂತ ತಾನೇ ಗೊತ್ತಾಗ್ತಾ ಇಲ್ಲ. ನೀನ್ ಏನ್ ಹೇಳೋಕೆ ಬರ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನೇ ಹೇಳ್ತೀನಿ ಬಿಡು. ಗಾಯ್ ಇದು ನಿಜ ಅಲ್ಲ, ಒಂದು ಕಲ್ಪನೆ. ನನ್ನ ಜೀವನ ಪೂರ್ತಿ ನಿನ್ ಜೊತೆ ಇರೋದು ತುಂಬಾನೇ ಕಷ್ಟ. ನಾನೇ ಈ ಪ್ರಪಂಚನ ಕ್ರಿಯೇಟ್ ಮಾಡಿರ್ಬೋದು, ಆದ್ರೆ ನಿನ್ ಜೊತೆ ಇರೋದು ಸಾಧ್ಯನೇ ಇಲ್ಲ. ಅಷ್ಟೇ ತಾನೇ, ನಾನೇ ಹೇಳಾಯ್ತು. ಸರಿ, ನೀನೇನ್ ಮಾಡ್ತೀಯಾ? ನಂಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತೀನಿ. ನೀನು ಕೂಡ. ಐ ಲವ್ ಯು ಮಿಲಿ. ನನ್ನ ಪ್ರೋಗ್ರಾಮೇ ಈ ರೀತಿ ಹೇಳಿಸ್ತಾ ಇದೆಯಾ ಏನೋ ಅಂತ ಗೊತ್ತಿಲ್ಲ, ಆದ್ರೆ ನಿಜ ಏನೋ ಅಂತ ಗೊತ್ತಾ? ನಾನು ಈ ರೀತಿ ಎಲ್ಲೋಗಿ ಮಾಡಿದವನು ಬೇರೆ ಒಬ್ಬ. ಅವನು ನಿನ್ ಪ್ರಪಂಚದಲ್ಲಿ ನಿನ್ ಜೊತೆ ಇದ್ದಾನೆ. ನಾನು ಅವ್ನು ನಿಂಗೆ ಬರ್ದಿರೋ ಒಂದು ಲವ್ ಲೆಟರ್ ಮಾತ್ರ. ಇದನ್ನ ಕೇಳಿದ ತಕ್ಷಣ ಮಿಲ್ಲಿ ಹೀಸ್ ಕಲ್ಸಿರೋ ಅಲ್ಲೇಟೆಡ್ ರೋಬರ್ಟ್ಸ್ನ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ಅವನು ನೀನೇ ಆ ಕ್ಯಾರೆಕ್ಟರ್ ಜೀವ ಕೊಟ್ಟಿದ್ಯಾ ಅಂತ ಹೇಳೋದನ್ನ ಗಮನಿಸಿದಾಗ ಅವನು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡುವಾಗ ತನಗೆ ಇಷ್ಟ ಆಗಿರೋ ಮಿಲ್ಲಿನ ಮನಸ್ಸಿನಲ್ಲಿ ಅನ್ಕೊಂಡು ಡಿಸೈನ್ ಮಾಡಿರ್ತಾನೆ. ಇದರಿಂದ ಇವರಿಬ್ಬರು ಕ್ಯಾರೆಕ್ಟರ್ ಒಂದೇ ರೀತಿ ಮ್ಯಾಚ್ ಆಗ್ತಾ ಇದೆ. ಅದಲ್ಲದೆ ಕೀಸ್ ತನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಅವನ್ನ ನೋಡಕ್ ಹೋಗ್ತಾಳೆ. ಎಲ್ಲ ಚೆನ್ನಾಗಿದೆ, ಅದ್ರ ಒಂದು ವಿಷಯ ಮಿಸ್ ಮಾಡ್ಕೋತಾ ಇದ್ದೀನಿ. ಅದೇ ನನ್ನ ಬೆಸ್ಟ್ ಫ್ರೆಂಡ್ ಬಡಿ. ಡೈಲಿ ನಾವಿಬ್ರು ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಆದರೆ ಅವ್ನು ಶರ್ಟ್ ಹಾಕೋತಾನೆ. Harder laughter. ಹಾಗೆ ಇವರಿಬ್ರು ನಡ್ಕೊ ಬರ್ತಾ ಇರ್ಬೇಕಾದ್ರೆ ತನ್ನ ಫ್ರೆಂಡ್ ಬಡಿ ಇರೋನ ನೋಡ್ತಾನೆ. ಈ ಗೇಮನ್ನು ಮತ್ತೆ ಡೆವಲಪ್ ಮಾಡಿದಾಗ ಅದರಲ್ಲಿದ್ದ ಬೇಸ್ ಕ್ಯಾರೆಕ್ಟರ್ಸ್ ಎಲ್ಲ ಮತ್ತೆ ಬಂದಿದೆ. ಹಾಗೇನೆ ಇವನು ಕೂಡ ಜೀವಂತವಾಗಿ ಬಂದಿದ್ದಾನೆ. So friendly. Come on, bring it in. ಸರಿ, ಬ್ಯಾಂಕ್ ಇಲ್ಲಿ ಯಾವುದೇ ರೀತಿ ಬ್ಯಾಂಕ್ ಇಲ್ಲ. ಹಾಗಾದ್ರೆ ನಾವೇನು ಮಾಡೋದು? ನಮ್ಗೇನು ಇಷ್ಟನೋ ಅದನ್ನು ಮಾಡೋಣ ಬಡಿ.